कक्षा के एक महान महिला के परिचय प्राप्त करेंगे। वे महिला थी और भी है बिचेंद्री पाल या बचेंद्री पाल। यह महिला हिमालय की पर्वतारोही, हिमालय चढ़ने वाली प्रप्रथम भारतीय महिला के श्रेय से वे गौरव पा रही है। ನೋಡಿ ಮಕ್ಕಳೇ, ಇವತ್ತು 10ನೇ ತರಗತಿಯಲ್ಲಿ ಬರುವಂತಹ ಒಂದು ತುಂಬಾ ವಿಶೇಷವಾಗಿರ್ತಕ್ಕಂತಹ ಒಬ್ಬ ಸಾಹಸ ಮಹಿಳೆಯ ಯಶೋಗಾಥೆಯನ್ನ ನಾವೆಲ್ಲ ಪರಿಚಯ ಮಾಡಿಕೊಳ್ಳೋಣ. ಆ ಒಂದು ಮಹಿಳೆ ಬಚೇಂದ್ರಿ ಪಾಲ್ ಅಂತ. ಅವರು ಭಾರತದ ಪ್ರಪ್ರಥಮ ಹಿಮಾಲಯ ಅಂದರೆ ಎವರೆಸ್ಟ್ ಶಿಖರವನ್ನು ಏರಿದಂಥ ಮಹಿಳೆ ಅನ್ನೋ ಒಂದು ಗೌರವಕ್ಕೆ पात्ररागिरतಕ್ಕಂಥವರು. इस महिला की यशोगाथा को हम इस पाठ द्वारा प्राप्त करेंगे. उससे पहले श्रम के एक दृष्टांत कहकर मैं पाठ पढ़ाना चाहती हूँ. ನೋಡಿ ಮಕ್ಕಳೇ, ಶ್ರಮದ ಹೊರತಾಗಿ ಏನನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಮಗೆಲ್ಲ ತಿಳಿದಿರುವಂಥ ವಿಚಾರನೆ. ಹಲವಾರು ಪಾಠಗಳ ಸಂದೇಶಗಳ ಮೂಲಕ, ಸುಮಾರು ಕಥೆಗಳ ಮೂಲಕ ನೀವೆಲ್ಲ ಅರ್ತಿದ್ದೀರಿ. बिना परिश्रम हम कुछ नहीं पा सकते. ऐसे महान लोगों को हम हर दिन या रोज देख रहे हैं, जो भी अपने कार्यों से दुनिया भर नाम कमाए हैं, वे सभी अपने ही श्रम से, अथक परिश्रम द्वारा, अथक ಅಂದ್ರೆ ನಿರಂತರ ಅಂತ, ನಾ ತಕ್ಕದೆ ಹುए, ಒಂದು ದಿನನೂ ಬ್ರೇಕ್ ಇಲ್ಲದೆ ನಿರಂತರವಾದ ಶ್ರಮದಿಂದ ಹಲವಾರು ಮಹಾನುಭಾವರನ್ನ, ಸಾಧಕರನ್ನು ನಾವೆಲ್ಲ ಕಾಣ್ತೇವೆ. ನಾವು ಉದಾಹರಣೆಯಾಗಿ ನಾವೆಲ್ಲ ಬಹಳ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ದಿನಮಾನಗಳಲ್ಲೂ ಅಥವಾ ನಾವು ಕಂಡಂಥವರು ಅಂತ ಹೇಳಿದ್ರೆ ಅದರಲ್ಲಿ ಮೊದಲಿಗರು ಅಂತ ಹೇಳಿದ್ರೆ ಒಂದು ಸಾಧಾರಣ ಪರಿವಾರದಲ್ಲಿ ಜನಿಸಿದಂಥ ಅಬ್ದುಲ್ ಕಲಾಂ ಆಗಿರ್ಬೋದು. ಹಾಗೆ ಯಾರು ಅಂತ ಹೇಳಿದ್ರೆ ಕಲಾಮರನ್ನು ಕಾಣ್ತೇವೆ. ಹಾಗೆ ಸಾಕಷ್ಟು ರಾಜಕಾರಣಿಗಳನ್ನು ಕಾಣ್ತೇವೆ, ನಾನು ಹೆಸರಿಸಲಿಕ್ಕೆ ಇಷ್ಟಪಡಲ್ಲ. ಹಾಗೆ ಸುಧಾಮೂರ್ತಿ, ಇವರೆಲ್ಲ ಇನ್ಫೋಸಿಸ್ ಅಂತ ಬೃಹತ್ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅಂತ ಮಹಾನುಭಾವರು, ಸಾಹಿತಿಗಳನ್ನು ನೋಡ್ತೇವೆ. ಆಮೇಲೆ ರಾಜಕಾರಣಿಗಳನ್ನು ನೋಡ್ತೀವಿ, ಮಹಾನ್ ಸಾಧಕರು, ಸ್ಪೋರ್ಟ್ಸಲ್ಲಿ ಬಂತು, ಯಾವುದರಲ್ಲೂ ನೋಡಿದ್ರೆ ಸಮಾಜ ಸುಧಾರಕರು ನೋಡ್ತೀವಿ. ಅವರೆಲ್ಲೂ ಸಹ ನಿರಂತರವಾದ ಶ್ರಮದಿಂದ ಮಾತ್ರ ನಾವೇನನ್ನಾದರೂ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಅಂತಹ ಹೆಚ್ಚಿನ ಉದಾಹರಣೆಗಳಾಗಿದ್ದಾವೆ. ಹಾಗೆ ನಿಮಗೆ ಒಂದು ಚಿಕ್ಕ ದೃಷ್ಟಾಂತವನ್ನು ಹೇಳ್ತೇನೆ. ಏನಪ್ಪ ಅಂತ ಹೇಳಿದರೆ, ಏಕ ಪ್ರಾಂತ್ಯ, ಮೊದಲೆಲ್ಲ ಗೊತ್ತು ನಿಮಗೆ, ಅವೆಲ್ಲ ಪ್ರಾಂತೀಯ ರಾಜ್ಯಗಳ ಅಥವಾ ಪ್ರಾಂತ್ಯಗಳು ಅಥವಾ ರಾಷ್ಟ್ರಗಳು ಆ ರೀತಿ ಇತ್ತು. ಸುಮಾರು ಶತಮಾನಗಳ ಹಿಂದಿನ ಒಂದು ಮೊಘಲರ ಕಾಲದಲ್ಲಿ ಬರ್ತಕ್ಕಂತಹ ಕಥೆ ಇದು. ಏನಪ್ಪ ಅಂತ ಹೇಳಿದ್ರೆ, ಚಾರ್ ದೋಸ್ತ್ ಹೋತೆ ಹೇ, वे चार दोस्त भी बहुत ही बालक से लेकर ಅಂದ್ರೆ ಮಕ್ಕಳಿದ್ದಂಥ ಸಣ್ಣ ಬಚಪನ್ से ही वे बहुत सच्चे बच्चे दोस्त, ಬಾಲ್ಯದಿಂದನೂ ಸಹ ಬೆಸ್ಟ್ ಫ್ರೆಂಡ್ಸ್ ಆಗಲ್ಲ. ಆ ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ಸಹ ಅಭ್ಯಾಸವನ್ನು ಮಾಡ್ತಿರ್ತಾರೆ. ಅಭ್ಯಾಸದ ತದನಂತರದಲ್ಲಿ ಆಗ ಜೀವನೋಪಾಯಕ್ಕಾಗಿ ಏನು ಮಾಡೋದು, ಹಲವಾರು ವ್ಯಾಪಾರಗಳ ಮೊರೆ ಹೋಗ್ತಾ ಇದ್ದಾರೆ. ऐसे संदर्भ में बच्चे अच्छे पढ़ाई करके बड़े होकर एक एक काम करने लगे. वे चार दोस्त भी अच्छी व्यापारियां बने. ಆ 4 ಜನ ಮಕ್ಕಳು ಬಾಲ್ಯದಿಂದ ಬೆಸ್ಟ್ ಫ್ರೆಂಡ್ಸು. ಅವ್ರು ಏನಾಗ್ತಾರೆ, ಬೆಳೆದು ದೊಡ್ಡವರಾದ ನಂತರದಲ್ಲಿ ಒಂದೊಂದು ವ್ಯಾಪಾರಗಳನ್ನು ಹಿಡಿತಾರೆ. ರಾಮು, ಶಾಮು, ಭೀಮು ಮತ್ತು ಕಾಮು ಅಂದರೆ ಅವರ ಶಾರ್ಟ್ ನೇಮ್ಸ್, ನಿಕ್ ನೇಮ್ಸ್ ಅಂತ ಕರೀತಾರೆ. ಆದರೆ ದೇವ್ ಅಂತ ಎಂಥ ಫ್ರೆಂಡ್ಶಿಪ್ ಇತ್ತು ಅಂತ ಹೇಳಿದ್ರೆ, ಅವರಲ್ಲಿ ಬಹಳ ಅನನ್ಯ ಮನೋಭಾವ, ಒಂದೇ ಮನೆಯವ್ರ ಥರ ಇದ್ದರು, ಅಷ್ಟು ಒಡನಾಟ ಇರ್ತದೆ. ಹೀಗೆ ಬೆಳೆದು ದೊಡ್ಡವರಾದ ನಂತರದಲ್ಲಿ ಎಲ್ಲಿಗೆ ಹೋದ್ರು ಸಹ ಓದ್ತಕ್ಕಂಥ ಸಂದರ್ಭದಲ್ಲೂ ಬೆಸ್ಟ್ ಫ್ರೆಂಡ್ಸು, ತದನಂತರದಲ್ಲಿ ಬೆಳೆದು ದೊಡ್ಡವರ ನಂತರ ವ್ಯಾಪಾರಗಳಿಗೆ ಹೊರಟಿರ್ತಾರೆ. ಒಳ್ಳೆ ವ್ಯಾಪಾರಿಗಳಾಗಿಯೂ ಸಹ ಬೆಳೀತಾರೆ.
बेचने वाला था और वैसे रेशम बेचने वाला और तीसरा छोटे मोटे व्यापारी के रूप में काम करता था। जो लास्ट वन बीयू वह हीरे जवाहरातों को बेचने वाला था। ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಫ್ರೆಂಡ್ಶಿಪ್ ಆಗಿರೋದ್ರಿಂದ ಅವರು ಎಲ್ಲೇ ಹೋದರೂ ಸಹ ಆಗೆಲ್ಲ ಏನು ಅಂತ ಹೇಳಿದ್ರೆ ಬೃಹತ್ ಜಾತ್ರೆಗಳು ನಡೀತಿತ್ತು ತಿಂಗಳಾನುಗಟ್ಟಲೆ. ಅಲ್ಲಿ ಹೋಗ್ಬಿಟ್ಟು ಢೇರೇಡ ಅಂತ ಇತ್ತು, ಎಲ್ಲರೂ ಅವರು ಅಂಗಡಿಗಳನ್ನ ಹಾಕ್ತಾಯಿದ್ರು, ಟೆಂಟ್ ಹಾಕ್ಬಿಟ್ಟು ಮಾರಾಟವನ್ನು ಮಾಡ್ತಾಯಿದ್ರು. ಹೀಗೆ ಸರಿಸುಮಾರು ವರ್ಷಗಳು ನಡೆಯುತ್ತೆ. ಒಂದು ಬಾರಿ ಅಚಾನಕ್ಕಾಗಿ ಒಂದು ಪ್ರಾಂತ್ಯದಲ್ಲಿ ದೊಡ್ಡ ಒಂದು ಮೇಳ ನಡೆಯುತ್ತೆ, ಜಾತ್ರೆ ಇರುತ್ತೆ. ಅಂತ ಜಾತ್ರೆಗೆ ಹೋಗ್ತಾರೆ. ಹೋದಂತಹ ಒಂದು ಸಂದರ್ಭದಲ್ಲಿ ಅವ್ರ ಪ್ರಿಪ್ರೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ರಾತ್ ಭರ್ ಈ ಒಂದು ಬಿಸಿಲಿನ ಟೈಮಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ, ಗೊತ್ತಲ್ವಾ ನಿಮಗೆ? ಇವಾಗಿನ ಫೆಸಿಲಿಟೀಸ್ ಇರಲಿಲ್ಲ. ಬೈಲ್ಗಾಡಿ ಅಂದ್ರೇನು? ಬೈಲ್ ಅಂದ್ರೇನು? ಎತ್ತಿನ ಗಾಡಿ ಬಂಡಿಗಳಲ್ಲಿ ಏನು ಮಾಡ್ತಿದ್ರು, ಅವರವರ ಗಾಡಿಗಳಲ್ಲಿ ಒಂದಿಬ್ಬರು ನೌಕರನ್ನ ಇಟ್ಕೊಂಡು ಎಲ್ಲ ಸಾಮಾನು ಸರಂಜಾಮಗಳನ್ನು ಸಾಗಿಸ್ತಿದ್ರು. ಅವರವ್ರ ಗಾಡಿ ಒಂದು 4 ಗಾಡಿ ಸಾಮಾನು ಸರಂಜಾಮ ಹಾಕೊಂಡು ಹೋಗ್ತಿದ್ರು. ಅಂಥ ಸಂದರ್ಭದಲ್ಲಿ ತಂಪತ್ತಲ್ಲಿ ಏನು ಮಾಡ್ತಿದ್ರು, ಜರ್ನಿಯನ್ನು ಮಾಡ್ತಿದ್ರು. ಹಗಲೊತ್ತಲ್ಲಿ ಏನು ಮಾಡ್ತಿದ್ರು, ಎಲ್ಲೋ ಒಂದು ಕಡೆ ಮರದ ಕೆಳಗಡೆ ಟೆಂಟ್ ಹಾಕ್ಕೊಂಡ್ಬಿಟ್ಟು ಅವರು ರೆಸ್ಟ್ ಮಾಡ್ತಿದ್ರು. ಊಟ ಆದ ಮೇಲೆ ಪ್ರಿಪೇರ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಹೊತ್ತು ರಾತ್ರಿ ಜರ್ನಿ ಮಾಡ್ತಾ ಬೆಳಗ್ಗೆ ಸಾಕ್ತಾರೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಒಂದು ತುಂಬ ದಣಿ ಏನೊಂದು ದಣಿವಾಗ್ತಿತ್ತು ಅವರಿಗೆ. ಅಚಾನಕ್ಕಾಗಿ ಏನಾಗುತ್ತೆ, ಯಾಕೋ ದಣಿವಾದರೂ ಸಹ ಅವ್ರ ಜರ್ನಿಯನ್ನು ಮಾಡ್ತಿದ್ರು. ಒಂದು ಬಾರಿ ತುಂಬ ಹಸಿವಾಗ್ಬಿಡುತ್ತೆ. ತುಂಬ ಹಸಿವಾದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬಾಯಾರಿಕೆ ಹಸಿವಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಲ್ಲಿಸ್ತಾರೆ. ಮರಳುಗಾಡ ಪ್ರದೇಶ ಅಂತ, ರೇತಿಲೇ ಭಾವ ಪದ್ಧತಿ, ಮರುಭೂಮಿ ಇದ್ದೀವಲ್ಲಪ್ಪ ಡೆಸರ್ಟ್, ಅಲ್ಲಿ ನೋಡ್ತಾರೆ ಸ್ವಲ್ಪ ನೀರಿತ್ತಷ್ಟೇ. ಊಟ ಎಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಏನು ಬೇಕು, ನೀರು ಬೇಕು. ಅವ್ರು ಏನು ಮಾಡಿದ್ರು, ಅಲ್ಲಲ್ಲೇ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಆದರೂ ಸಹ ಯಾಕೋ ತುಂಬ ಆಯಾಸ ಅಥವಾ ದಣಿವು ಬಾಯಾರಿಕೆ ಆಗ್ತಾಯಿದೆ ಅಂತ ನಿಲ್ಲಿಸ್ತಾರೆ. ಬಿಸಿಲಲ್ಲ, ಅವು ಪಾಪ ಜಾನುವಾರುಗಳು ಅವ್ರಿಗಾದ್ರೂ ಏನು ಜೀವನ, ರೆಸ್ಟ್ ಮಾಡ್ತಿದ್ರಲ್ಲ. ಸರಿ ಹೋಗೋಣ ಹುಡುಕ್ತಾ ಹೋಗ್ತಾರೆ, ಎಲ್ಲೂ ಸಹ ಏನು ಸಿಗಲ್ಲ ಅವರಿಗೆ, ನೀರೇ ಸಿಗಲ್ಲ. ಇರೋಂಥ ನೀರನ್ನು ಕುಡಿದು ಪ್ಯಾಸ್ ಬುಜಾಯಿ, ಪ್ಯಾಸ್ ಅಂದರೆ ಬಾಯಾರಿಕೆ, ಭೂಕ್ ಅಂದ್ರೆ ಏನು, ಹಸಿವು. ಅವರು ಏನು ಮಾಡಿದ್ರು, ತಮ್ಮ ಬಾಯಾರಿಕೆ ನಿಲ್ಲಿಸ್ಕೊಂಡ್ರು. ಅಡುಗೆ ಮಾಡೋಕ್ಕೆ ಇರಲಿಲ್ಲ ಅವತ್ತು. ಪೂರ್ಣ ಸುಬಾಸಲೇಕ ಶಾಮ್ ತಕ್ ಸಂಜೆವರೆಗೂ ರೆಸ್ಟ್ ಮಾಡಿದ್ರು. ಹಸುವಾದರೂ ಸಹ ಅಡುಗೆ ಮಾಡ್ಕೊಳ್ಳೋಕ್ಕೆ ಇರಲಿಲ್ಲ. ಸರಿ ಅನ್ನೋ ಸುಮ್ಮನಾದ್ರು. ಹಾಗೆ ಕಾಲವನ್ನು ಹಾಕ್ತಾರೆ. ಮತ್ತೆ ತಂಪೊತ್ತಾಗ್ತಿದ್ದ ಹಾಗೆ ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ದಾರಿಯಲ್ಲಿ ಇನ್ನೇನು ರೆಸ್ಟ್ ಮಾಡಿರ್ತಾರೆ, ದಾರಿಯಲ್ಲಿ ಒಬ್ಬ ಸಾಧು ಹೋಗ್ತಿರ್ತಾರೆ. ಆ ಸಾಧು ಎಲ್ಲರೂ ಮಲಗಿಬಿಟ್ಟಿದ್ರು, ಅದರಲ್ಲಿ ಕೆಲವರು ಮಾತ್ರ ಜಾಗೃತರಾಗಿರ್ತಾರೆ. उन्होंने क्या की, उस साधु से पूछे, महात्मा यह कोई तालाब, कोई नदी, नाला है क्या? या प्यास बुझाने के लिए पानी नहीं? ಮಹಾತ್ಮರೇ, ಇಲ್ಲೆಲ್ಲಾದರೂ ನೀರು ಇರ್ತಕ್ಕಂಥ ಕೆರೆ, ಕಟ್ಟೆ ಅಥವಾ ಸರೋವರ ಏನಾದರೂ ಉಂಟಾ? ಬಾಯಾರಿಕೆ ತಡ್ಕೊಳಕ್ಕಾಗ್ತಿಲ್ಲ, ನೀರು ಸಹ ಇಲ್ಲ. ಸರಿ ಆಯಿತು, ಒಂದು ಕೆಲಸ ಮಾಡಿ ಅಂತ ಅವನೋನೆ ಕ್ಯಾಕಿ ಯಹಿ ದಿಶಾ ಮೇ, ಇಸ್ ದಿಶಾ ಮೇ ಜಾओ, दूर तक आपको पानी मिल जाएगा. ಇಶಾರಾ करके, ಇಶಾರ ಅಂದರೆ ಸಂಕೇತಿಸಿದ್ರು. ಏನಂತ, ಈ ಒಂದು ಮೂಲೆ ಅಥವಾ ದಿಕ್ಕಿಗೆ ಹೋಗ್ಬಿಡು, ಅಲ್ಲೇನು ಸಿಗುತ್ತೆ ನಿಮಗೆ, ನೀರು ಸಿಗುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹುಡುಕಿದ್ರು. ಹುಡುಕ್ತಾ ಹೋದ್ರು. ಮಲಗಿದವ್ರನ್ನೆಲ್ಲ ಹೇಳಿಸ್ಕೊಂಡು ಪಾಪ ಹುಡುಕಕ್ಕೆ ಶುರು ಮಾಡಿದ್ರು ಅಲ್ವಾ. ದನಕರಿಗೂ ನೀರು ಬೇಕಲ್ವ. ಸರಿ ಅಂತ ಹೇಳ್ಬಿಟ್ಟು ನೋಡ್ರಿ, ಅವ್ರಿಗೆ ಬೇಕಾದಷ್ಟು ಹಣವಿತ್ತು. ಎಲ್ಲ ವ್ಯಾಪಾರಿಗಳು ಅವ್ರಿಗೆ ಏನಂದ್ರು, ಅವ್ರಿಗೆ ಬರೀ ಅವರಿಗೆ ಹಸಿವನ್ನು ನಿಲ್ಲಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ. ಹಣ್ಣು ಹಂಪಲು ಎಲ್ಲ ತಿಂದ ಅವತ್ತೇನೋ ಕಾಲ ಹಾಕಿದ್ರು. ಬಟ್ ಆದರೂ ಹಸುವು ಊಟದಕ್ಕೆ ಸಮ ಆಗಲ್ಲ. ಊಟ ಮಾಡಿದಷ್ಟು ಏನಾಗುತ್ತೆ ಹೇಳಿ, ಹಣ್ಣು ತಿಂದರೆ ಸಮಾಧಾನ ಆಗ್ತದೆ, ಹಸು ಇನ್ನೇನಾಗುತ್ತೆ ಜಾಸ್ತಿ. ಸರಿ ಆ ರೀತಿ ಹುಡುಕ್ತಾ ಹೋಗ್ತಾರೆ. ಎಲ್ಲ ಹೇಳಿಸ್ಕೊಂಡು ಸಿಗದೆ ಎಲ್ಲ. 4 ಜನಕ್ಕೂ ಸ್ವಲ್ಪ ಸಮಾಧಾನ ಇಲ್ಲ, ಬೇಜಾರಾಗಿ ಐಸೆ ನಾರಾಜ್ಗಿ ಮೇಲಿ ಬೇಜಾರಾದರೂ ಸಹ ಏನು ಮಾಡಿದ್ರು, ಹುಡುಕ್ತಾ ಹೋದ್ರು. ಅಲ್ಲಿ ಆಗಲೇ ಕತ್ಲ ಆವರಿಸ್ಬಿಟ್ಟಿದ್ರು ದಟ್ಟವಾಗಿ.
ನೋಡ್ತಾರೆ ಅಲ್ಲೆಲ್ಲೋ ಒಂದು ಚೂರು ಏನು ಕಾಣಿಸ್ತು, ಒಂದು ಚೂರು ಬಂಡೆ ಥರ. ಆ ಬಂಡೆ ಮೇಲೆ ಏನಿತ್ತು, ಹಸಿರು ಹುಲ್ಲು ಬೆಳೆದಂಥದ್ದು ಕಾಣ್ತಾವ್ರಿಗೆ. ಹಸಿರು ಹುಲ್ಲು ಈ ಮರುಭೂಮಿಲಿ ಅಥವಾ ಮಳೆಗಾಡಲ್ಲಿ ಇರುತ್ತಾ ಎಲ್ಲಾದರೂ ಗಿಡ ಮರ ಬೆಳೆಯೋಕ್ಕೆ ಸಾಧ್ಯವ? ಇಲ್ಲ, ವಾಟರ್ ಸೋರ್ಸ್ ಇರಲ್ಲ, ಹಾಗಾಗಿ ಬೆಳೆಯಲ್ಲ. ಹೋಗಿ ನೋಡ್ತಾರೆ, ಆ ಬಂಡೆಯನ್ನು ಸಾರಿಸಿ ಏನೋ ಮಾಡಿ ಸ್ವಲ್ಪ ನೀರೊಂದಿದ್ರು ಅಲ್ಲೇನು ಸಿಗುತ್ತೆ, ಅದರೆ ನೀರು ಸಿಗುತ್ತೆ. ಆಯಿತಾ, ಭಾಳ ಸಂತೋಷ ಆಯಿತು. ಸೆಲೆ, ನೀರಿನ ಸೆಲೆ ಸಿಗ್ತದವರಿಗೆ. ಆವಾಗ ತಮ್ಮ ಬಾಯಾರಿಕೆಯನ್ನು ನೀಗಿಸ್ಕೊಂಡು ಅವರೇನು ಮಾಡಿದ್ರು, ಬಾಯಾರಿಕೆ ನೀಗಿಸ್ಕೊಂಡು ಊಟ ಉಪಚಾರ ಮಾಡಿಕೊಂಡು ಸಮಾಧಾನವನ್ನು ಪಟ್ಕೊಂಡ್ರು. ಈ ಒಂದು ದೃಷ್ಟಾಂತದಲ್ಲಿ ಏನು ಹೇಳ್ತದೆ, ಮನುಷ್ಯನಿಗೆ ಏನು ಬೇಕು, ತಾಳ್ಮೆ ಅನ್ನೋದು ಭಾಳ ಮುಖ್ಯ. ಸಂಯಮನ ಚಾಲಿ, ಸಂಯಮ ಬೇಕು ಬೇಡ ಹೋಗ್ತಾನೆ, ತಾಳ್ಮೆ ಅನ್ನೋದು ಇರಬೇಕು. ಅದರೊಟ್ಟಿಗೆ ಏನು ಬೇಕು, ನಮಗೆ ಶ್ರಮ ಬೇಕು. ಶ್ರಮದ ಇಲ್ಲದೆ ನಾವೇನನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈ ರೀತಿಯಲ್ಲಿ ತಾವೆಲ್ಲ ಶ್ರಮದ ಒಟ್ಟಿಗೆ ಕಲಿತ್ರೆ ಮಾತ್ರ ನೀವೇನನ್ನಾದರೂ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳೋದ್ರ ದೃಷ್ಟಾಂತದಲ್ಲಿ ಈ ಪಾಠವನ್ನು ಶುರು ಮಾಡೋಣ. ಯಾಕಪ್ಪ ಅಂತ ಹೇಳಿದ್ರೆ, ನಿರಂತರವಾದ ಶ್ರಮ ಬೇಕು, ಅಚಲವಾದ ಒಂದು ನಿರ್ಧಾರವನ್ನು ಬೇಕು, ದೃಢ ಸಂಕಲ್ಪ ಅಂತೀವಿ ನೋಡಿ. ದೃಢ ಸಂಕಲ್ಪ ಅಥವಾ ದೃಢ ನಿಶ್ಚಯ ಮತ್ತು ಅಥಕ್ ಪರಿಶ್ರಮ, ನಿರಂತರವಾದ ಶ್ರಮ ಮತ್ತು ನಮಗೆ ದೃಢ ನಿರ್ಧಾರ ನಮ್ಮನ್ನು ಏನು ಮಾಡುತ್ತೆ, ಭವಿಷ್ಯದಲ್ಲಿ ನಮ್ಮನ್ನು ಒಳ್ಳೆಯ ಒಂದು ಸ್ಥಾನಮಾನವನ್ನು ತಂದುಕೊಡುತ್ತೆ. ಅಂತಹ ದೃಢ ಸಂಕಲ್ಪ ಇದ್ದರೆ ಸಾಲು. ಏನು ಮಾಡಬೇಕು, ಆ ಒಂದು ಪಡೆಯುವಂತಹ ಸಾಹಸವನ್ನು ಮಾಡಬೇಕು. ನಾನು ನಿಮಗೆ ಮೊನ್ನೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, ವಿನೋಬಾ ಭಾವೆಯವರು ಹೇಳಿದಲ್ವ, 3 ಶಕ್ತಿಶಾಲಿ ಒಂದು 3 ಬಾತೆ, ಪ್ರಮುಖ ಬಾತೆ, ಉದ್ಯೋಗ, ಭಕ್ತಿ ಮಾರ್ಗ, ಅವ್ರ ಪ್ರಾರ್ಥನೆ, ಅವು 3 ತಮ್ಮದಾಗಿಸ್ಕೋಬೇಕು ಅಂದಿದ್ರು ವಿನೋಬಾ ಭಾವೆ ಅಲ್ವಾ. ಮಹಾನ್ ಸ್ವತಂತ್ರ ಹೋರಾಟಗಾರರ ಒಟ್ಟಿಗೆ ಅವರು ಸಮಾಜ ಸುಧಾರಕರು ಅಂತಲೇ ಹೇಳ್ಬೋದು. ಅವರು ಉದ್ಯೋಗ, ಮನುಷ್ಯನಿಗೆ ಏನು ಬೇಕು, ಜೀವನಕ್ಕೆ ಕ್ಯಾಚಾಯಿ ಉದ್ಯೋಗ ಹೌದಾ, ನಮಗೆ ಜೀವಿಸಲಿಕ್ಕೆ ಉದ್ಯೋಗ ಬೇಕೇ ಬೇಕು. ಹಾಗೆ ಭಕ್ತಿ ಮಾರ್ಗನೇ ಬೇಕು. ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ಪ್ರಾರ್ಥನೆ ಇರಬೇಕು, ಹೌದಲ್ವಾ? ನನಗೆ ಮಾತ್ರ ಒಳ್ಳೆಯದಾಗಲಿ, ಪರರಿಗೆ ಏನಾದರೂ ಅನ್ನೋದಲ್ಲ. ಒಳ್ಳೆಯ ಮನೋಬಲವನ್ನು, ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಭಕ್ತಿ ಮಾರ್ಗ, ನಾವು ಬೇಗ ಏಳಿಗೆಯನ್ನು ಕಾಣಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಕೆಟ್ಟ ಮಾರ್ಗಗಳನ್ನು ಮೊರೆ ಹೋಗ್ತಾರೆ ಭಾಳಷ್ಟು ಜನ. ಅದು ಮಾಡೋದಕ್ಕಾಗಿ ಭಕ್ತಿ ಮಾರ್ಗ ಮತ್ತು ಪ್ರಾರ್ಥನೆ ಮತ್ತು ನಿರಂತರವಾದ ಶ್ರಮ ಹಾಗೂ ದೃಢ ಸಂಕಲ್ಪ, ಇಂಥವೆಲ್ಲವುಗಳನ್ನು ಮಹಾತ್ಮರ ಒಂದು ವಿಚಾರಗಳನ್ನು ನಿಮ್ಮದಾಗಿಸ್ಕೊಂಡಾಗ ಮಾತ್ರ ನೀವೇನನ್ನಾದರೂ ಪಡೀಲಿಕ್ಕೆ ಸಾಧ್ಯ ಹೇಳ್ತಾ, ಈ महिला की साहस का इस लेसन द्वारा हम सभी इस महिला पहली एवरेस्ट शिखर को पहुंची हुई भारतीय महिला के नाम से श्रेय दिए. इವರು ಬೆಚೇಂದ್ರಿ ಪಾಲ್ ಅಂತ. ಈ ತಾಯಿ ಏನು ಅಂತ ಹೇಳಿದ್ರೆ, ಭಾರತೀಯ ಎವರೆಸ್ಟ್ ಶಿಖರವನ್ನು ಏರಿದಂಥ ಮಹಿಳೆಯರಲ್ಲಿ ಭಾರತದ ಪ್ರಪ್ರಥಮ ಮಹಿಳೆಯರಿಂದ ಒಂದು ಶ್ರೇಯಸ್ಸಿಗೆ ಅಥವಾ ಗೌರವಕ್ಕೆ ಪಾತ್ರರಾಗಿರೋದು ನಾವೆಲ್ಲ ಕಾಣ್ತೀವಿ. ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ, ಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ. ಏನಂದರೆ, ಏಸಲಿ ದೇಖ್ರೆ ಹಿಮಾಲಯಕ್ಕೆ ಪರ್ವತಾರೋಹಿ, ಹಿಮಾಲಯವನ್ನು ಮೌಂಟ್ ಎವರೆಸ್ಟನ್ನು ಏರಿದಂಥ ಪರ್ವತಾರೋಹಿಗಳಿವರೆಲ್ಲ. ಇದರಲ್ಲಿ ಭಾರತದ ಪ್ರಪ್ರಥಮ ಮಹಿಳಾ ಹಿಮಾಲಯ ಪರ್ವತಾರೋಹಿ ಯಾರು? ಬೆಚೇಂದ್ರಿ ಪಾಲ್. ಎಲ್ಲಿದೆಯಲ್ಲ ಚಿತ್ರ ಕಾಣಿಸ್ತಿದೆಯಲ್ಲ, ಇವರೇ ಬೆಚೇಂದ್ರಿ ಪಾಲ್ ಅಂತ. ಗೊತ್ತಾಯ್ತಲ್ಲ? ನೋಡಿ, ಇವರೆಲ್ಲ ವಿದೇಶಿಗರೇ. ತೇನ್ಸಿಂಗ್ ನಾರ್ವೆ, ಎವರೆಸ್ಟ್ ಶಿಖರವನ್ನು ಏರಿದಂಥ ಪ್ರಪ್ರಥಮ ಪುರುಷ ಯಾರು? ತೇನ್ಸಿಂಗ್ ನಾರ್ವೆ ಅಂತ. ಹಾಗೆ ಮಹಿಳೆ, ಭಾರತೀಯ ಮಹಿಳೆಯನ್ನು ಹೆಸರಿಗೆ ಪಾತ್ರರಾಗಿರೋ ಬೆಚೇಂದ್ರಿ ಪಾಲ್. ಇವರೆಲ್ಲ ಇದ್ದಾರೆ. ಎಡ್ಮಂಡ್ ಹಿಲರಿ, ತೇನ್ಸಿಂಗ್ ನಾರ್ವೆ, ನೆವಲ್ ಗೋಂಬಾ, ಹಾಗೆ ರೀಹೋಲ್ಡ್ ಮಸ್ಕರ್, ಜಿಮ್ ಹೋಲ್ಕರ್, ಹಾಗೆ ಪೆಮಗರ್ಜಿ, ಇವರು ಇದರಲ್ಲಿ ಬರ್ತಾರೆ ಲೆಸನಲ್ಲಿ. ಆಮೇಲೆ ಅಪಶರ್ಮ, ಇವರಿಬ್ಬರು ಈ ನಮ್ಮ ಲೆಸನಲ್ಲಿ ಬರುವಂತಹ ಅವರ ಗೈಡ್, ಅವ್ರನ್ನ ಏನು ತಯಾರು ಮಾಡ್ತಿರ್ತಾರಲ್ಲ ಅಂತಹ ಇವರಿಬ್ಬರು ಸಹ ಬರ್ತಾರೆ. ಇವರು ಬೆಚೇಂದ್ರಿ ಪಾಲ್. ಹಾಗೆ ಸಂತೋಷ್ ಯಾದವ್ ಅನ್ನೋರು
ಈ ಮಹಾನುಭಾವರೆಲ್ಲರೂ ಸಹ ಭಾರತದ ಹಿಮಾಲಯವನ್ನೇರಿದಂಥ ಪರ್ವತಾರೋಹಿಗಳು ಅನ್ನೋದನ್ನು ಹೇಳ್ತದೆ. ಗೊತ್ತಾಯ್ತಲ್ಲ, ಇಂತಹ ಪರ್ವತಾರೋಹಿಯಾಗಿರ್ತಕ್ಕಂಥ ಭಾರತದ ಪ್ರಪ್ರಥಮ ಮಹಿಳಾ ಪರ್ವತಾರೋಹಿ ಬಚೇಂದ್ರಿ ಪಾಲ್ ಅವರ ಒಂದು ಪರಿಚಯವನ್ನು ನಾವು ನೀವೆಲ್ಲ ಪಡೆಯೋಣ. ಮೊದಲಿಗೆ ಎವರೆಸ್ಟ್ ಶಿಖರವನ್ನು ಏರಿದಂಥ ಶ್ರೇಯಸ್ ಇವರಿದ್ದು ಹೋಯಿತು. ಅಷ್ಟೇ ಅಲ್ಲದೆ ಇದಕ್ಕೆ ಜೈನ್ बचेंद्री पाल, बचेंद्री पाल का जैन और परिवार शिक्षा का परिचय और ಏನನ್ನ ಶಿಕ್ಷಣವನ್ನು ಪಡೆದು ನೋಡಿ ಬಚೇಂದ್ರಿ ಪಾಲರ ಒಂದು ಪರಿವಾರ ಜನ್ಮ ಅವರ ಪರಿಪೂರ್ಣ ಪರಿಚಯವನ್ನು ನಾವೆಲ್ಲ ಪಡೆಯುತ್ತೇವೆ. देखिए आप सभी इस लेख द्वारा साहस महिला के संपूर्ण परिचय प्राप्त करेंगे. नोड़ी पहली महिला एवरेस्ट विजेता बचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. बचेंद्री का जन्म एक साधारण परिवार में हुआ था. पिता किशन पाल सिंह और मां अंसा देई ने. इनके 5 संतानों में से बचेंद्री तीसरी संतान है. बचेंद्री के बड़े भाई को पहाड़ों पर चढ़ना अच्छा लगता था. वे भी वही करेगी. वह भाई को देखकर उन्होंने निश्चय कर लिया वे भी वही करेगी जो उनका भाई करते हैं. वे किसी से पीछे नहीं रहेगी, उनसे बेहतर करके दिखलाएगी. इसी जज्बे से उन्होंने पर्वतारोहण का प्रशिक्षण लेना शुरू कर दिया. बचेंद्री को बचपन में रोज 5 किलोमीटर पैदल चलकर स्कूल जाना पड़ता था. बाद में पर्वतारोहण प्रशिक्षण के दौरान उनका कठोर परिश्रम उनका काम आया. सिलाई का काम सीख लिया और सिलाई करके पढ़ाई का कर्ज जुटाने लगी. इस तरह उन्होंने संस्कृत में MA तथा BEd तक शिक्षा प्राप्त की. देखिए यहाँ तक आप बस ನೋಡಿ ಮಕ್ಕಳೇ, ಈ ಒಂದು ಪಾಠದಲ್ಲಿ ಮೊದಲಿಗೆ ಎವರೆಸ್ಟ್ ಶಿಖರವನ್ನು ಏರಿದಂಥ ಬಚೇಂದ್ರಿಯವರ ಜನನ ಹಾಗೂ ಪರಿವಾರ ಮತ್ತು ಅವರ ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬಚೇಂದ್ರಿ ಪಾಲ್ ಪಹಲಿ ಮಹಿಳಾ ಎವರೆಸ್ಟ್ ವಿಜೇತ. ಇವರು ಮೊಟ್ಟ ಮೊದಲ ಎವರೆಸ್ಟ್ ಶಿಖರವನ್ನು ಏರಿದಂತಹ ಮಹಿಳೆ ಎನ್ನುವುದು ಹೆಗ್ಗಳಿಕೆಗೆ ಪಾತ್ರರಾದರು. इस एवरेस्ट की चोटी पर, चोटी अंदर अर्थात शिखर पर्वत, चोटी का क्या होगा शिखर या पर्वत. ಚಡನೆ ವಾಲಿ ಅಂದ್ರೆ ಏರಿದಂತಹ, ಚಡನ ಅಂದ್ರೆ ಏರುವಂತದ್ದು, ಉತ್ತರನ ಅಂದ್ರೆ ಇಳಿಯೋದು. इसका विलोम शब्द ऐसे लिख लीजिए चंद्रपा. चढ़ना, इसका विलोम शब्द होगा उतरना. ऐसे ही चोटी बहुवचन चोटियां, चोटी चोटियां, चोटियां. पहली ಅಂದ್ರೆ ಮೊದಲ, पहली महिला
ಎವರೆಸ್ಟ್ ವಿಜೇತ. ವಿಜೇತ ಅಂದ್ರೆ ಅರ್ಥ ಗೆಲುವನ್ನ ಸಾಧಿಸಿದಂಥವ್ರು ಏನಂತೀವಿ? ವಿಜೇತ. ಅರ್ಥ ವಿಜೇತ. ವಿಜೇತ ನೋಡಿ, ಅನ್ಯಲಿಂಗು ಸಹ ಬರುತ್ತಲ್ಲ ಅಲ್ವಾ? विजेता। ऐसे बिचेंद्र पाल एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है। ನಾನು ಮೊದಲೇ ತಿಳಿಸಿದ ಹಾಗೆ ಎವರೆಸ್ಟ್ ಶಿಖರವನ್ನು ಏರಿದಂತ ಪ್ರಪ್ರಥಮ ಭಾರತೀಯ ಮಹಿಳೆ ಅನ್ನೋ ಒಂದು ಗೌರವಕ್ಕೆ ಅವರು ಪ್ರಾಪ್ತರಾಗಿದ್ದಾರೆ. ಬಿಚೇಂದ್ರಿ ಪಾಲರ ಜನನ ದರ್ಶನ ಹೇಳ ಮೇಲೆ ಬಿಚೇಂದ್ರಿ ಪಾಲರು ಎಲ್ಲಿ ಹುಟ್ಟಿದ್ದು? ಒಂದು ಸಾಧಾರಣ ಪರಿವಾರದಲ್ಲಿ ಹುಟ್ಟಿದ್ರು ಅಲ್ವಾ? ಎಲ್ಲಿ ಅಂತ ನಾನು ಮೊದಲೇ ನಿಮಗೆ ಹೇಳಿದ ಹಾಗೆ 1954 उत्तरी काशी के पास रहने वाली नागपुरी गांव 1954 में उत्तर काशी, आप भी जान देना काशी हिंदुओं के प्रसिद्ध तीर्थ स्थान, उत्तर काशी के पास रहने वाली नागपुरी नामक पहाड़ी गांव में, पहाड़ी गांव ಅಂದ್ರೆ ಬೆಟ್ಟದ ತಪ್ಪಲಲ್ಲಿ ಇರ್ತಾವಲ್ಲ ಪಹಾಡಿ ಗಾಂವ್, ಅವರು ಜನಿಸಿದ್ದು 1954 ಉತ್ತರ ಕಾಶಿಯಲ್ಲಿ ಬರ್ತಕ್ಕಂತಹ ನಾಗ್ಪುರಿ ಎಂಬುವಂತಹ ಒಂದು ಬೆಟ್ಟದ ತಪ್ಪಲಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸ್ತಾರೆ. ಇಲ್ಲಿ नागपुरी एक साधारण सा परिवार में जन्म लिया था. ತುಂಬಾ ಉತ್ತಮಸ್ಥ ಕುಟುಂಬ ಅಲ್ಲ, ಸಾಧಾರಣ ಕುಟುಂಬದಲ್ಲಿ ಜನಿಸಿದಂತವರು. इनके पिता का नाम किशन पाल सिंह, ಅವರ ತಂದೆ ಹೆಸರು किशन पाल सिंह. इनके पिता किशन पाल सिंह. किशन पाल सिंह, माँ अंसा देवी नेगी, अंसा देवी नेगी. नेगी, अंसा देवी नेगी इनके माँ. ತಂದೆ ಕಿಶನ್ ಪಾಲ್ ಸಿಂಗ್, ಅವರ ತಾಯಿ ಹಂಸಾದೇವಿ ನೇಗಿ ಅಂತ. इनके 5 बच्चे थे. ಎಷ್ಟು ಜನ ಮಕ್ಕಳು ಅವರಿಗೆ? 5 ಜನ. ಸಂತಾನ ಇಸ್ಕಾರ್ತೆ ಮೈ- ಬಚ್ಚೆ. ಸಂತಾನದ ಅರ್ಥ ಏನು? ಬಚ್ಚೆ. ಬಾಲ್ ಬಚ್ಚೆ ಅಂತ ಕರೀತೀವಲ್ವಾ? ಎಸ್ ಮಿಸ್. ಸುಮಾರು ಎಷ್ಟು ಜನ ಮಕ್ಕಳು ಅವರಿಗೆ? 5 ಜನ. 5 ಜನ ಮಕ್ಕಳಲ್ಲಿ ಇವೇ ತೀಸರಿ ಸಂತಾನ ಥಿ, ಮೂರನೇ ಮಗಳಾಗಿ ಜನಿಸಿರ್ತಾರೆ. ಮೂರನೇ ಮಗಳು. और वैसे ही तीसरी संतान है. बिचेंद्री के बड़े भाई को पहाड़ों पर चढ़ना बहुत अच्छा लगता था. ಸುಮಾರು 5 ಜನ ಮಕ್ಕಳಲ್ಲಿ ಇವರು ಮೂರನೆಯವರಾಗಿರ್ತಾರೆ. ಇನ್ಕಿ ಬಡೆ ಬಾಯಿ, ಇವರ ಸಹೋದರ ಇರ್ತಾರೆ, ಅಣ್ಣ. ಅವನೇನಪ್ಪ ಅಂದ್ರೆ ಅವನು ಅಭ್ಯಾಸವಾಗಿ ಬೆಳೆಸ್ಕೊಂಡಿರ್ತಾನೆ. ಅವರು ಎಲ್ಲಿ ಹುಟ್ಟಿದ್ದೇ ಪಹಾಡಿ ಗಾಂವ್ನೇ, ಬೆಟ್ಟದ ತಪ್ಪಲಲ್ಲಿ ಹುಟ್ಟಿದ್ದು. ಹಾಗಾಗಿ ಅವರಿಗೆ ಬೆಟ್ಟಗಳನ್ನು ಏರೋದು ಅಂದರೆ ಪಹಾಡೋಂ ಪರ್ ಚಡ್ನಾ, ಬೆಟ್ಟಗಳನ್ನು ಏರೋದು ಅಂತ ಹೇಳಿದ್ರೆ ತುಂಬಾ ಒಂದು ಹವ್ಯಾಸದ ರೂಪದಲ್ಲಾಗಿರೋದ್ರಿಂದ ಅಚ್ಚಾ ಲಾಗ್ತಾ. ಅವನಿಗೆ ಬೆಟ್ಟಗಳನ್ನು ಏರೋದು ಅಂತ ಹೇಳಿದ್ರೆ, ಅಥವಾ ಪರ್ವತಾರೋಹಣ ಅಂತ ಕರಿತೀವಿ ಅದಕ್ಕೆ ಅಲ್ವಾ? ಆ ಪರ್ವತಾರೋಹಣ ಮಾಡೋದು ಅಂತ ಹೇಳಿದ್ರೆ ಬಹಳ ಇಷ್ಟದ ಕೆಲಸ ಆಗಿತ್ತು. इसलिए उन्होंने क्या की, अपने भाई को उन्होंने कई बार अपनी आशा व्यक्त की. ಅವರು ಹೋಗ್ತಾ ಇದ್ರಲ್ಲ, ಹಾಗೆ ತನ್ನ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾರೆ. अपनी भाई के साथ, ಅಣ್ಣ ನಾನು ಸಹ ನಿನ್ನ ಜೊತೆ ಪರ್ವತಾರೋಹಣಕ್ಕೆ ಬರ್ತೀನಿ. लेकिन इन्होंने कई बार कहने पर भी वह इनकार करता है. ಸುಮಾರು ಬಾರಿ ನಾನು ನಿನ್ನೊಟ್ಟಿಗೆ ಬರ್ತೇನೆ ಅಂತಂದಾಗ ಪರ್ವತಾರೋಹಣಕ್ಕೆ ಅವರ ಸಹೋದರ ಏನ್ ಮಾಡಲ್ಲ, ಕರ್ಕೊಂಡು ಹೋಗುದಿಲ್ಲ, ಒಪ್ಪೋದು ಇಲ್ಲ. इसलिए उन्होंने क्या की,
ನಿಶ್ಚಯಿಸಿ. ಸುಮಾರು ಬಾರಿ ತನ್ನ ಆಸೆ ವ್ಯಕ್ತಪಡಿಸಿದ್ರೆ ಅವನೇನು ಹೇಳದೇ ಇರೋ ಕಾರಣ, ನಿರಾಕರಿಸಿದ ಕಾರಣ ಏನ್ ಮಾಡ್ತಾರೆ, ಭಾಯಿಗೆ ತರಹ ಭಾಯಿಕೋ ದೇಕರ್ ಅವನೇ ತನ್ನ ಸಹೋದರನಿಗೆ ಹೇಳಿದ್ರು ಏನು ಮಾಡಲಿಲ್ಲ. ಅವಾಗ ಏನು ಮಾಡ್ತಾರೆ ಅವಳು ನಿಶ್ಚಯ, ಒಂದು ದೃಢ ನಿರ್ಧಾರವನ್ನು ತಗೊಂಡು ವೇ ಬಿ ವಹಿ ಕರೆಗಿ ಅಪ್ನೆ ಭಾಯಿ ಕರೆಗೆ, ತಾನು ನಿಶ್ಚಯ ಮಾಡಿಕೊಂಡ್ರು ತನ್ನ ಸಹೋದರ ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ತಾನೂ ಸಹ ಮಾಡ್ತೇನೆ. ವೇ ಕಿಸಿ ಮೇ ಬಿ ಪೀಚೆ ನಾ रहेगी, ಅವರ ಸಹೋದರನಿಗಿಂತ ಹಿಂದೆ ಯಾವುದರಲ್ಲೂ ಇರಲ್ಲ. ಅವ್ರು ಯಾವ ಕಾರ್ಯ ಕೆಲಸಗಳಲ್ಲಿ ತೊಡಗುತ್ತಾರೋ ಅದೇ ರೀತಿಯಲ್ಲಿ ತಾನು ತೊಡಗಬೇಕು ಅನ್ನೋ ಒಂದು ನಿರ್ಧಾರವನ್ನ ತಗೊಂಡ್ರು. ಅಷ್ಟೇ ಅಲ್ಲದೆ ಉನ್ಸೆ ಬೆಹತರ್ ಕರ್ಕೆ ದಿಖಾಯೇಗಿ, ಬೆಹತರ್ ಅಂದ್ರೆ ಉತ್ತಮ ಅಂತ. ಅವರ ಸಹೋದರನ ಸಾಧನೆ ಅಥವಾ ಕಲಿಕೆಯಲ್ಲಾಗಿರ್ಬೋದು, ಮತ್ತೊಂದು ಪರ್ವತಾರೋಹಣ ಯಾವುದರಲ್ಲೇ ಆಗಲಿ, ಉನ್ಸೆ ಬೆಹತರ್, ಬೆಹತರ್ ಅಂದ್ರೆ ಉತ್ತಮ, ಅವರಿಗಿಂತ ಉತ್ತಮವಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡಿ ತೋರಿಸ್ತೇನೆ ಅಂತ ಒಂದು ದೃಢ ನಿಶ್ಚಯವನ್ನ ಮಾಡಿಕೊಂಡ್ರು. ಏಸ್ ಜಜ್ಬೆ ಧೈರ್ಯ ಹೌಸ್ಲಾ ಬರ್ಕೊಳ್ಳಿ. ಜಜ್ಬೆ ಅಂದ್ರೆ ಅರ್ಥ ಏನು? ಧೈರ್ಯ, ಹೌಸ್ಲಾ. ಹೌಸ್ಲಾ ಅಂತ ಕರೀತೀವಿ. ಇನ್ನೊಂದು ಅರ್ಥ ಏನಪ್ಪ? ಹೌಸ್ಲಾ. ನಾನು ಆಗ್ಲೇ ಪರಿಚಯಿಸಿದಾಗ ಅದಕ್ಕೆ ಹೇಳೋದು, ಮನುಷ್ಯನಿಗೆ ಏನ್ ಬೇಕು? ಒಂದು ದೃಢ ಸಂಕಲ್ಪ ಬೇಕು. ऐसे इसी जज्बे से, ಈ ಒಂದು ದೃಢ ನಿರ್ಧಾರದಿಂದ उन्होंने पर्वतारोहण का प्रशिक्षण लेना शुरू कर दिया. ಸಡನ್ ಆಗಿ ಆಗಲ್ಲ, ಓದಿನ ಜೊತೆಗೆ ಓದಿನ ನಂತರದಲ್ಲಿ ಏನು ಮಾಡ್ತಾರೆ, ಪರ್ವತಾರೋಹಣ ಪ್ರಶಿಕ್ಷಣ ಅಂದ್ರೆ ತರಬೇತಿ. ಇದರ ಚಂದ್ರ प्रशिक्षण ಅಂದ್ರೆ ಅರ್ಥ ಏನು? प्रशिक्षण का अर्थ क्या है चंद्रपा? ट्रेनिंग, ತರಬೇತಿ. ಪ್ರಶಿಕ್ಷಣ ಅಂದ್ರೆ ಅರ್ಥ ತರಬೇತಿ. ಆ ತರಬೇತಿಯನ್ನ ತಗೊಳ್ಳಿಕ್ಕೆ ಶುರು ಮಾಡಿದ್ರು, ತರಬೇತಿಯನ್ನ ತಗೊಳ್ತಾರೆ. ಅಷ್ಟೇ ಅಲ್ಲದೆ ಸಾಧಾರಣ ಪರಿವಾರದಲ್ಲಿ ಹುಟ್ಟಿದವರಲ್ವಾ ಅವರು. ನೋಡಿ, बिजेंद्र को बचपन में रोज 5 किलोमीटर पैदल चलकर स्कूल जाना पड़ता था. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ಶ್ರಮ ಬೇಕು. ಸಾಮಾನ್ಯ ನಾವು ಒಂದಷ್ಟು ದೂರ ನಮ್ಮ ಶಾಲೆಯಿಂದ ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಶಾಲೆಗೆ ಬರೋಕ್ಕೆ ಹಿಂಸೆ ಆಗುತ್ತೆ ಅಲ್ವಾ? ಯಾಕೆ? ತುಂಬ ಎತ್ತರ ಭಾಗದಲ್ಲಿ ಇರೋದ್ರಿಂದ ಕಷ್ಟ ಅನಿಸುತ್ತೆ, ನಮಗೆ ಆಯಾಸ ಆಗುತ್ತೆ, ಥಕಾವಟ್. ಆದ್ರೆ ಅದೇ ರೀತಿಯಲ್ಲೇ ಅವರು ಪರ್ವತವನ್ನ ಏರ್ಬೇಕು ಅಂದ್ರೆ ಒಂದೇ ಸಲ ಆಗ್ತದ ಇಲ್ಲ. ಹಾಗಾಗಿ ನೋಡಿ, ಅವರ ಬಾಲ್ಯದ ಶ್ರಮ ಏನಿತ್ತಲ್ಲ, ಡೈಲಿ ಅವ್ರ ಸಹೋದರ ಏನ್ ಮಾಡ್ತಿದ್ದ, ಪರ್ವತಾರೋಹಣದ ಏನ್ ಮಾಡ್ತಿದ್ದ, ಪ್ರಾಕ್ಟೀಸ್ ಮಾಡ್ತಿದ್ದ. ಅದೇ ತರ ಇವರಿಗೂ ಸಹ ಹೆಲ್ಪ್ ಆಯ್ತು. ಏನಪ್ಪಾ ಅಂದ್ರೆ ಸ್ಕೂಲ್ ಜಾನೇಗೆ ಅವರಿದ್ದದ್ದು ನಾಗುರಿ ಅನ್ನೋ ಒಂದು ಚಿಕ್ಕ ಬೆಟ್ಟದ ತಪ್ಪಲಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನ್ ಮಾಡ್ಬೇಕಿತ್ತು, ಸ್ಕೂಲ್ಗೆ ಹೋಗ್ಬೇಕಂದ್ರೆ 5 ಕಿಲೋಮೀಟರ್ ಪೈದಲ್ ಜಾನ ಪಡ್ತಾ. ಪೈದಲ್ ಅಂದ್ರೆ ಕಾಲ್ನಡಿಗೆ. ಸುಮಾರು 5 ಕಿಲೋಮೀಟರ್. ರೋಸ್ ಅಂದ್ರೆ ಪ್ರತಿನಿತ್ಯ, ಪ್ರತಿದಿನ 5 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಸ್ಕೂಲ್ ಜಾನ ಪಡ್ತಾ, ಶಾಲೆಗೆ ಹೋಗ್ಬೇಕಿತ್ತು. ಬಾದ್ಮೆ ನಂತರದಲ್ಲಿ ಅಂದ್ರೆ ಆ ದಿನಮಾನಗಳಲ್ಲಿ ದಿನ ಹೋಗ್ಲಿಕ್ಕೆ 5 ಕಿಲೋಮೀಟರ್, ಬರ್ಲಿಕ್ಕೆ 5 ಕಿಲೋಮೀಟರ್, ಸುಮಾರು ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಿತ್ತು. ಆದ್ರೆ ಅದು ಯಾವ ಕಾಲದಲ್ಲಿ ಉಪಯೋಗ ಆಯ್ತು ಅಂದ್ರೆ, ಪರ್ವತಾರೋಹಣದ ಏನು ತರಬೇತಿಯನ್ನ ಪಡಿತಿದ್ರಲ್ವಾ ಅಂತ ಸಂದರ್ಭದಲ್ಲಿ ಉನ್ಕೆ ಕಠೋರ್ ಶ್ರಮ್, ಆ ಒಂದು ಪರಿಶ್ರಮ ಏನಿದೆ, ಉಸ್ ದೌರಾನ್, ಉಸ್ ಸಮಯ ಅಂತ. ದೌರಾನ್ ಅಂದ್ರೆ ಅರ್ಥ ಏನು? ಉಸ್ ಸಮಯ ಬರ್ಕೊಳ್ಳಿ. ಪರ್ವತಾರೋಹಣದ ತರಬೇತಿಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಅವರ ಕಠೋರ ಪರಿಶ್ರಮ ಬಹುತ್ ಕಾಮಾಯ, ಅವರಿಗೆ ತುಂಬಾ ಕೆಲಸಕ್ಕೆ ಬಂತು. ಒಂದೇ ಸಮ ನಾನು ಎಂದೂ 10 ಹೆಜ್ಜೆ ನಡೆದೇ ಇರೋರು 1 ಕಿಲೋಮೀಟರ್ ನಡೆದ್ರೆ ಎಷ್ಟು ದಣಿವಾಗುತ್ತೆ, ಸುಸ್ತಾಗ್ತದೆ, ಮತ್ತೆ ಹೋಗ್ಬೇಕಂತ ಅನ್ಸಲ್ಲ. ಆದ್ರೆ ಅವರಿಗೆ ನಿರಂತರವಾಗಿ ಬಾಲ್ಯದಲ್ಲಿಯೇ ಸ್ಕೂಲಿಗೆ ನಡೆದು ಹೋಗ್ಬೇಕಾದಂತ ಪರಿಸ್ಥಿತಿ ಇದ್ದ ಕಾರಣ ಅವರಿಗೆ ಕಷ್ಟ ಅಂತ ಅನಿಸ್ಲಿಲ್ಲ. ನೋಡಿ, ಅವಳು ಸಾಧಾರಣ ಪರಿವಾರದಲ್ಲಿ ಹುಟ್ಟಿದ ಕಾರಣ ಅದು ಸರಿಸುಮಾರು 5 ಜನ ಮಕ್ಕಳಲ್ಲಿ 3ನೇ ಅವರು ಅಲ್ವಾ. ಅವರಿಗೆ ಓದು ಮತ್ತು ಪ್ರತಿಯೊಂದಕ್ಕೂ ಸಹ ಹಣ ಹೊಂದಿಸೋದು ಕಷ್ಟ, ಹೌದಲ್ವಪ್ಪ?
पढ़ाई के लिए जो खर्च करना पड़ता था, ಅವರ ಓದಿಗೆ ಬೇಕಾದಂತಹ ಒಂದು ಹಣ ಏನು ಖರ್ಚು ಮಾಡಬೇಕಿತ್ತಲ್ಲ, ಫೀಸ್ ಕಟ್ಟಲಿಕ್ಕೆ ಅಥವಾ ತರಬೇತಿಯನ್ನು ಪಡೆಯಲಿಕ್ಕೆ, ಮತ್ತೊಂದು ಮಗದೊಂದಕ್ಕೆ ಅವ್ರು ಏನು ಮಾಡ್ತಾರೆ, ಸಿಲಾಯಿ ಕಾ ಕಾಮ್ ಕರ್ಕೆ, ಸಿಲಾಯಿ ಅಂದರೆ ಟೈಲರಿಂಗ್ ಕಲ್ತಿದ್ರು ಅವರು. ಸಿಲಾಯಿ ಕಾ ಕಾಮ್ ಸೀಖ್ ಲಿಯಾ, ತನಗೆ ಬೇಕಾದಂತ ಖರ್ಚನ್ನ ಹೊಂದಿಸಿಕೊಳ್ಳಿಕ್ಕೆ ಏನ್ ಮಾಡಿದ್ರು ಅವರು, ಸಿಲಾಯಿ ಅಂದ್ರೇನು, ಟೈಲರಿಂಗ್ ಹೊಲಿಗೆ ಮಾಡೋದನ್ನ ಅಥವಾ ಟೈಲರಿಂಗ್ ಅನ್ನ ಕಲ್ತುಬಿಟ್ಟು ಉಸ್ಕೆ ಜೋ ಖರ್ಚ್ ಜುಠಾನಿ ಲಗಿ, ಆ ಓದ್ತಕ್ಕಂತ ಸಂದರ್ಭದಲ್ಲಿಯೇ ಟೈಲರಿಂಗ್ ಕಲ್ತುಬಿಟ್ಟು ತನ್ನ ಓದಿಗೆ ಬೇಕಾದಂತ ಪಡ್ನ, ಇಸ್ಕ ಭಾವವಾಚಕ ಸನ್ನಾರು ಪಡಾಯಿ. ನಿಮಗೆ ಗ್ರಾಮರ್ ಹೇಳ್ಕೊಡುವಾಗ ಹೇಳಿದ್ದೀನಿ ಅಲ್ವಾ, ಪಡನ ಇದರ ಭಾವವಾಚಕ ಏನು, ಪಡಾಯಿ. ಪಡಾಯಿ. भाववाचक संज्ञा अर्थ जो शब्द किसी व्यक्ति वस्तु स्थान या भाव को सूचित करने वाले या शब्द गुणधर्म को बताते हैं, ಭಾವವಾಚಕ ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಗುಣಧರ್ಮವನ್ನು ಹೆಸರಿಸೋದೇನು, ಭಾವವಾಚಕ. ಪಡನ ಪಡಾಯಿ. ಲಿಖನ ಏನು ಬರುತ್ತೆ, ಲಿಖಾವಟ್ ಲಿಖಾಯಿ ಅಲ್ಲ, ಲಿಖಾವಟ್ ಲಿಖಾವಟ್ ಅಂದ್ರೆ ಬರವಣಿಗೆ. ಗೊತ್ತಾಯ್ತಲ್ಲ, ಆ ರೀತಿಯಲ್ಲಿ ಏನಾಗ್ತಾ ಇತ್ತು, ಅವರು ತಮಗೆ ಬೇಕಾದಂತ ಒಂದು ಹಣವನ್ನ ಹೊಂದಿಸ್ಕೊಳ್ತಾ ಇದ್ರು. ನೋಡಿ ಅಷ್ಟೇ ಅಲ್ಲ, ಅವರು ಬಿ ಎ ಸಂಸ್ಕೃತ ಮೇ ಬಿ ಎ ಅಂದ್ರೇನು, ಬ್ಯಾಚಲರ್ ಆಫ್ ಆರ್ಟ್ಸ್, ಆ ಒಂದು ಪದವಿಯನ್ನ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ MA ಸಂಸ್ಕೃತದಲ್ಲಿ MA ಮಾಡಿ B.Ed तरबेतिಯನ್ನು ಸಹ पढ़ेತಾರೆ. इस तरह उन्होंने जो अपने मन की आशा थी उसी पथ पर चलने पड़ी. ಅವಳು ಏನು ಬಾಲ್ಯದಲ್ಲಿ ಅನ್ಕೊಂಡಂತ ಒಂದು ತನ್ನ ಆಸೆಯನ್ನ ಪ್ರಶಿಕ್ಷಣ ಪಡೆಯೋದರ ಒಟ್ಟೊಟ್ಟಿಗೆ ಒಳ್ಳೆ ಅಭ್ಯಾಸವನ್ನ ಮಾಡೋದರ ಜೊತೆಗೆ ಏನು ಮಾಡಿದ್ರು, ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ, BA ಮತ್ತು ಸಂಸ್ಕೃತದಲ್ಲಿ MA ಮಾಡಿ B.Ed ತರಬೇತಿಯನ್ನ ಪಡೀತಾರೆ. B.Ed ತರಬೇತಿಯನ್ನು ಪಡೆದು ತದನಂತರದಲ್ಲಿ ಅವರ ಉತ್ಕೃಷ್ಟವಾದ ಏನಿತ್ತು ಕನಸು ಅಲ್ವಾ, ತರಬೇತಿಯನ್ನ ಪಡೆಯಲಿಕ್ಕೆ ಹೋಗ್ತಾರೆ. ಈ ರೀತಿಯಲ್ಲಿ ಅವರ ಒಂದು ಸಾಧನೆಯ ಅಥವಾ ಪರ್ವತಾರೋಹದ ಗೋಳದ ಕನಸೇನಿತ್ತಲ್ಲ ಅದು ಶುರುವಾಗುವುದೇ ಯಾವಾಗ ಅಂತ ಹೇಳಿದ್ರೆ, ನೋಡಿ ಅವರು ಹುಟ್ಟಿದ್ದು 1954. ಅವರ ಮೊದಲ ಒಂದು ಪ್ರಯತ್ನ ಏನು ಅಂದ್ರೆ, ಪढ़ाई के साथ साथ उन्होंने विजेंद्री पहाड़ पर चढ़ने के लिए, ಅದು ಓದು ಆಯಿತು, BA MA ಸಂಸ್ಕೃತದಲ್ಲಿ ಪದವಿಯನ್ನು ಪಡೆದ ಒಟ್ಟಿಗೆ B.Ed ತರಬೇತಿ, ಶಿಕ್ಷಕರ ತರಬೇತಿ ನಾವು ಮಾಡಿದ್ದೀವಲ್ಲ ಅದರ B.Ed ತರಬೇತಿಯನ್ನು ಪಡೆದರು. ತದನಂತರದಲ್ಲಿ ಓದೋದರ ಜೊತೆಗೆ ಏನು ಮಾಡ್ತಿದ್ರು, ಅದನ್ನು ಬಿಟ್ಟಿರಲಿಲ್ಲ. पर्वतारोहण पहाड़ पर चढ़ने के लिए अपने लक्ष्य को भी हमेशा अपने सामने रखा. ಓದೋದರ ಜೊತೆಗೆ ಪढ़ाई के साथ साथ ಓದೋದರ ಜೊತೆಗೆ ಪढ़ाई पहाड़ पर चढ़ने का, ಆ ಪರ್ವತಾರೋಹಣವನ್ನು ನಾನು ಮಾಡಬೇಕು ಅನ್ನೋ ಒಂದು ಲಕ್ಷ್ಯ ಅಂದ್ರೆ ಗುರಿ, ಮಂಜಿಲ್. ಲಕ್ಷ್ಯ ಅಂದ್ರೆ ಅರ್ಥ ಏನು, ಮಂಜಿಲ್. ಆ ಒಂದು ಗುರಿಯನ್ನ ಏನು ಇಟ್ಕೊಂಡಿದ್ರಲ್ಲ ಆವಾಗ ಮೊದಲನೇ ಪ್ರಯತ್ನವನ್ನ ಮಾಡ್ತಾರೆ. इस दौरान उन्होंने कालनाग पर्वत, वही आसपास रहने वाले ಹಿಮಾಲಯದ ಆಜುಬಾಜು ಅಥವಾ ಆ ಉತ್ತರ ಕಾಶಿಯ ಹತ್ತಿರ ಬರ್ತಕ್ಕಂಥ ಕಾಲನಾಗ ಪರ್ವತ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ, ಏರುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ 1982 1982ರಲ್ಲಿ 1982 ಕಾಲನಾಗ ಪರ್ವತ ಎಂತದದು, ಕಾಲನಾಗ ಪರ್ವತ ಪ್ರಥಮವಾಗಿ ಬರೀ ಮಾಡ್ತಿದ್ರಷ್ಟೇ, ಆಗ ಪ್ರಯತ್ನವನ್ನ ಶುರು ಮಾಡಿ ಬಿಟ್ರು. ಕಾಲನಾಗ ಪರ್ವತ ಅವರ ಹೆಸರಿ ಗಂಗೋತ್ರಿ ಗ್ಲೇಷಿಯರ್, ಅದರೊಟ್ಟಿಗೆ ಇನ್ನೊಂದು ಪರ್ವತವನ್ನ ಏರುವಂತ ಪ್ರಯತ್ನ ಮಾಡ್ತಾರೆ. ಯಾವುದದು, ಗಂಗೋತ್ರಿ ಗ್ಲೇಷಿಯರ್ ಅಂತ.
6672 6670 ಅಡಿ ಎತ್ತರ ಇತ್ತಿದೆ. ಎಷ್ಟು? 72 ಅಡಿ. ಅದರೊಟ್ಟಿಗೆ ಇನ್ನೊಂದು ಬರುತ್ತೆ ನೋಡಿ, 3 ಪರ್ವತಗಳನ್ನು ಇರ್ತಾರೆ 1982 ಅಲ್ಲಿ. ಇನ್ಕೆ ಜೋ ಯಾತ್ರಾ ಶುರು ಹುಯಿ, ಅವರ ಪರ್ವತಾರೋಹಣದ ಯಾತ್ರೆ ಜರ್ನಿ ಶುರುವಾಯಿತು, ಪ್ರಯತ್ನ. ಇದರಲ್ಲಿ ಫಸ್ಟ್ ಕಾಲನಾಗ ಪರ್ವತ ಅನ್ನೋದನ್ನ ಏರ್ತಾರೆ. ತದನಂತರದಲ್ಲಿ ಗಂಗೋತ್ರಿ ಗ್ಲೇಷಿಯರ್ ಆಗಿ ಇನ್ನೊಂದು ರೂಡ್ ಗೇರೋ ಅನ್ನೋ ಒಂದು ಪರ್ವತವನ್ನ ಏರ್ತಾರೆ. ಇದು ಸಹ 5819 ಫೀಟ್, 5819 ಅಡಿ ಎತ್ತರ ಇರ್ತದೆ. ಇಷ್ಟು ಏರುವಂತಹ ಪ್ರಯತ್ನವನ್ನ ಮೀಟರ್ ಪಡಾಯಿ ಕೆ ಸಾಥ್ ಸಾಥ್ ಯಾತ್ರಾ ವಿಶ್ವಕ ಓದೋದರ ಜೊತೆಗೆ ಏನ್ ಮಾಡಿದ್ರು, ಈ ಒಂದು ಯಾತ್ರೆಯನ್ನ ಜರ್ನಿಯನ್ನ ಮಾಡಕ್ ಶುರು ಮಾಡ್ತಾರೆ. ಈ ರೀತಿಯಲ್ಲಿ ಒಂದೇ ವರ್ಷದಲ್ಲಿ, ಕೇವಲ ಆ ವರ್ಷದಲ್ಲಿಯೇ ಕಂಟಿನ್ಯೂಸ್ ಆಗಿ ಆ 3 ಪರ್ವತಗಳನ್ನ ಏರುವಂತಹ ಪ್ರಯತ್ನವನ್ನ ಶುರು ಮಾಡಿದ್ರು. ಈ 3 ಪರ್ವತಗಳನ್ನ ಏರೋದ್ರಿಂದ ಜಿನ್ಸೆ ಉತ್ಕಾ ಆತ್ಮವಿಶ್ವಾಸ ಅವ್ರು ಬೇಡ, ಈ 3 ಪರ್ವತಗಳನ್ನ ಏರಿದ್ರಲ್ಲ, ಅವಂತ ಸಂದರ್ಭದಲ್ಲಿ ಅವರ ಆತ್ಮವಿಶ್ವಾಸ ಏನಾಯ್ತು, ಕಾನ್ಫಿಡೆನ್ಸ್ ಮನುಷ್ಯರಿಗೆ ಬಹಳ ಮುಖ್ಯ, ಹೋಗ್ತಾನೆ. ಅದು ಯಾವುದು? ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಆತ್ಮಬಲ, ನಿಜಬಲ ಅಂತ, ಆತ್ಮಬಲ ಅಥವಾ ನಿಜಬಲ ಗೊತ್ತಾಯ್ತಲ್ಲ. ಅಂತಹ ಒಂದು ಬಲ, ದೃಢ ಸಂಕಲ್ಪವು ಹೆಚ್ಚಾಯಿತು. ಅದರ ಒಟ್ಟೊಟ್ಟಿಗೆ ಏನಾಯ್ತು, ಅವರಿಗೆ ಇನ್ನೂ ಆತ್ಮವಿಶ್ವಾಸ ಜಾಸ್ತಿ ಆಯಿತು. ಇದೇ ರೀತಿಯಲ್ಲಿ 1983 ಮೇ 1983 82ರಿಂದ ಶುರು ಮಾಡ್ತಾರೆ. ಹಾಗೆ 1983 ಡೆಲ್ಲಿಯಲ್ಲಿರೋದು ಪರ್ವತಾರೋಹಿಗಳ ಒಂದು ಪ್ರಶಿಕ್ಷಣ ತರಬೇತಿಯನ್ನು ನೀಡ್ತಕ್ಕಂಥದ್ದು ಎಲ್ಲಿದೆ? ಡೆಲ್ಲಿ. ಈಗ ನಾವು ಏರ್ತೀವಿ, ನಮ್ಮ ಆಕಾಂಕ್ಷೆ ಇದೆ ಅಂದ್ರೆ ಹೋಗಿ ಯಾರು ಬಿಡಲ್ಲ. ಅದಕ್ಕೇನು ಬೇಕು? ಪ್ರಯತ್ನ, ಟ್ರೈನಿಂಗ್ ಅಲ್ವಾ? ಅಂತ ಟ್ರೈನಿಂಗ್ ಸೆಂಟರ್ನ ಒಂದು ಸಮ್ಮೇಳನ ಇರುತ್ತೆ. ಫಸ್ಟ್ ಟ್ರೈನರ್ 1983 वहाँ हिमालय पर्वतारोहियों का एक सम्मेलन का आयोजन किया गया था. ಡೆಲ್ಲಿಯಲ್ಲಿ ಆ ಒಂದು ಹಿಮಾಲಯ ಪರ್ವತಾರೋಹಿಗಳ, ನೋಡಿ ಪರ್ವತಾರೋಹಿ ಸಿಂಗ್ಯುಲರ್, ಬಹುವಚನ ಪರ್ವತಾರೋಹಿಯ ಆ ಒಂದು ಸಮ್ಮೇಳನ ಇರುತ್ತೆ. ತಬ್ ಆಗ ಪಹಲಿ ಬಾರ್ ತೇನ್ಜಿಂಗ್ ನಾರ್ವೆ, ಆಗ್ಲೇನೆ ನಾನು ನಿಮಗೆ ಹೇಳಿದೆ ಯಾರಿವರು, ತೇನ್ಜಿಂಗ್ ನಾರ್ವೆ, ಎವರೆಸ್ಟ್ ಶಿಖರವನ್ನ ಏರಿದಂತ ಪ್ರಪ್ರಥಮ ಪುರುಷ. ಆ ಹಿಮಾಲಯದ ಎವರೆಸ್ಟ್ ಅನ್ನ ಏರಿದಂತ ಮೊದಲ ಪುರುಷ. ಅಲ್ಲಿ ಏನ್ ಸಮ್ಮೇಳನಕ್ಕೆ ಬಂದಿದ್ರಲ್ಲ 1983 में जो हिमालय पर्वतारोहियों का सम्मेलन था, उस सम्मेलन में यार ಭೇಟಿಯಾದರು? ತೇನ್ಜಿಂಗ್ ನಾರ್ವೆ तथा ಜುಂಕೆ ತಾಬಿ. ಜುಂಕೆ ತಾಬಿ ಇಲ್ಲಿದೆ ನೋಡಿ. ಈ ಜುಂಕೆ ತಾಬಿ ಅನ್ನೋರು ಅವರಿಗೆ ಪರಿಚಯ ಆಗ್ತಾರೆ. ಇವರೆಲ್ಲ ಪರ್ವತಾರೋಹಿಗಳ ವಿದೇಶಿಗರೆಲ್ಲ, ಅರ್ಥ ಆಯ್ತಲ್ಲ. ಜುಂಕೆ ತಾಬಿ ಮತ್ತು ತೇನ್ಜಿಂಗ್ ನಾರ್ವೆ ಅವರು ಬಹ ಮಿನಿ, ಅವರಿಗೆ ಏನು ಸಿಕ್ಕರು, ಪರಿಚಯ ಆಗ್ತಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ಜುಂಕೆ ತಾಬಿ ಅವರು ಎವರೆಸ್ಟ್ ಪರ್ ಚढ़ने वाली महिला. ತೇನ್ಜಿಂಗ್ ನಾರ್ವೆ ಪ್ರಪ್ರಥಮ ಪುರುಷರಾದರೆ, ಜುಂಕೆ ತಾಬಿಯಾರು ಎವರೆಸ್ಟ್ ಶಿಖರವನ್ನ ಏರಿದಂತ ಮೊದಲ ಮಹಿಳೆ. ಆದರೆ ಇವರು ಭಾರತೀಯ ಮಹಿಳೆ, ಗೊತ್ತಾಯ್ತಲ್ಲ. ಅವರೆಲ್ಲ ವೆಸ್ಟರ್ನ್, ವಿದೇಶಿ ಅಂತ ಇಬ್ಬರು ಸಹ ಅವರಿಗೆ ಭೇಟಿ ಆಗ್ತಾರೆ. ತಬ್ ಉನ್ಹೋನೆ ಸಂಕಲ್ಪ ಕಿಯಾ, ಅವಾಗ ಇವರು ಸಂಕಲ್ಪ, ಒಂದು ದೃಢ ನಿರ್ಧಾರವನ್ನು ತಗೊಂಡ್ರು. वे भी उनकी तरह एवरेस्ट पर पहुंचेगी. ಅವ್ರ ರೀತಿ ನಾನು ಸಹ ಏನಾಗಬೇಕು, ಎವರೆಸ್ಟ್ ಅನ್ನ ತಲುಪಬೇಕು. ವಹ ದಿನ ಆ ಬೀಗಯ, ಸಂಕಲ್ಪ ಮಾಡಿಕೊಂಡ್ರು. ಆ ದಿನ ಒಂದೇ ಬಿಡ್ತು. ಏನಪ್ಪ ಅಂತ ಹೇಳಿದ್ರೆ 1984 ಮೇ 23 ದಿನ ನೋಡ್ರಿ, ಅವ್ರದ್ದು 82ರಿಂದ ಏನು ಶುರುವಾಯ್ತಪ್ಪ ಪ್ರಯತ್ನ.
ಪಹುಂಚ್ ಕರ್ ಅವರು ಹಿಮಾಲಯವನ್ನ ತಲುಪಿ ಭಾರತ झंडा फहरा दिया ಭಾರತದ ಧ್ವಜವನ್ನ ಆ ಹಿಮಾಲಯ ಪರ್ವತದ ಮೇಲೆ ಏನ್ ಮಾಡ್ಬಂದ್ರು ಆರಿಸ್ಬಂದ್ರು उस दिन उनके साथ पर्वतारोही अंगदरोही जी भी थे अंगदरोजी ನಾನು ಆಗಲೇ ನಿಮಗೆ ಪಿಕ್ಚರ್ಸ್ ತರ್ತಾನ ಸಂದರ್ಭದಲ್ಲಿ ಅವರ ಟೀಮಿನ ಲೀಡರ್ ಆಗಿ ಅವರ ತರಬೇತುದಾರರಾಗಿದ್ದಂಥವರು ಯಾರೋ ಇಲ್ಲಿದೆ ನೋಡಿ ಅಂಗದರೋಜಿ ಅಂತ ಅಂಗದರೋಜಿ ಅವರು 1984 ಮೇ 23ರಂದು ಆ ಹಿಮಾಲಯದ ಪರ್ವತವನ್ನ ಏರಿದಂತ ಮೊಟ್ಟ ಮೊದಲ ಮಹಿಳೆ ಅನ್ನೋದರೊಟ್ಟಿಗೆ ಅಷ್ಟೇ ಅಲ್ಲದೆ ಅವರಿಗೆ ತರಬೇತುದಾರರಾಗಿದ್ದಂತ ಅಂಗದರೋಜಿ ಅನ್ನೋರು ಸಹ ಇರ್ತಾರೆ. ಅಂತಹ ದಿನ ಅವರಿಗೆ ಸುದಿನ ಬಂದೇ ಬಿಡ್ತು. ತುಂಬಾ ಶ್ರಮದಿಂದ ಅವ್ರು ಏನ್ ಮಾಡಿದ್ರು ಆ ಒಂದು ಪರ್ವತಾರೋಹಣವನ್ನ ಮಾಡಿದ್ರು. ಅದರ ವೃತ್ತಾಂತ ಈ ಮುಂದಿನ ಪಾಠದಲ್ಲಿ ತಿಳಿತೇವೆ. ಅಷ್ಟೇ ಅಲ್ಲದೆ ಆ ಒಂದು ಶ್ರೇಯಸ್ಸು ದಕ್ಕಿದ್ದಷ್ಟೇ ಅಲ್ಲದೆ ಅವರಿಗೆ ಈ ಒಂದು ಪರ್ವತಾರೋಹಣ ಬಹಳ ಕಠಿಣ ಅನ್ನಿಸ್ತು. ಆದರೆ ಅವರ ಶ್ರಮ, ನಿರಂತರ ಶ್ರಮ, ದೃಢ ಸಂಕಲ್ಪ ಮತ್ತು ಏನಪ್ಪ ಅಂತಂದ್ರೆ ಅಸಾಹಸದ ಗುಣ, ಏನೇ ಕಷ್ಟ ಬಂದರೂ ಸಹ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು ಎವರೆಸ್ಟ್ ಶಿಖರವನ್ನ ಏರ್ತಕ್ಕಂಥದ್ದು. ದಟ್ಟವಾಗಿರ್ತಕ್ಕಂಥ ಹಿಮ ಬೀಳ್ತಾ ಇರುತ್ತೆ, ಢಲಾನ್ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಏನು ಮಂಜುಗೆಡ್ಡೆಯ ಏನು ಪರ್ವತಗಳೇ ಏನಾಗ್ತಿರುತ್ತಲ್ಲಿ ಉರುಳಿ ಉರುಳಿ ಹೋಗ್ತಾ ಇರುತ್ತೆ ಗುಡ್ಡೆಗಟ್ಟಲೆ. ಅಂತಹ ಕಷ್ಟಗಳನ್ನು ಸಹ ಎದುರಿಸಿ ಮೇಲೆ ಹೋಗ್ತಾ ಹೋಗ್ತಾ ಹೋದಾಗೆ ಹವಾ ಬಿ ಕಮ್ ಹೋತಿ ಸಾಸ್ ಲೇಲಿಕ್ಕೆ ಅವರಿಗೆ ಬೇಕಾದಂಥ ಸಲಕರಣೆಗಳನ್ನು ಜೋಡಿಸ್ಕೊಂಡು ಹೋಗಿ ಅವರು ತಯಾರಿಯನ್ನು ನಡೆಸ್ಕೊಳ್ತಾರೆ. ಅಂತಹ ದಿನ ಬಂದೇ ಬಿಡ್ತು. ಅವರು ಏರ್ತಾರೆ ಕೂಡ ಅವರು ಒಂದು ಚಿಕ್ಕದಾಗಿ ಲೈಟ್ ಆಗಿ ಅವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ತಾರೆ 5:30ಗೆ ಎದ್ದು ಬಿಟ್ಟು 1984 के दिन दोपहर 1 बजे ಅಂದ್ರೆ ಅವತ್ತೇನು ಮಾಡಿದ್ರು ಅಂತ ಹೇಳ್ಬಿಟ್ರೆ ಅವರು ಬೆಳಗ್ಗೆನೆ ರೆಡಿ ಆಗ್ತಾರೆ. ನಿಮಗಿದೆ ಸುಬಹ 6 ಬಜೆ ಸುಮಾರು ವಿಶ್ವಾಸದಿಂದ ಎದ್ದು ಬಿಟ್ಟು ಲಗ್ಭಗ್ 6:30 ಬಜೆ ಅಂದ್ರೆ ಎದ್ರು ಬೇಗ ನೋಡಿ. ಕರ್ನಲ್ ಪುಲ್ಲರ್ ಅಂತಕ್ಕಂಥವ್ರು ಮತ್ತು ಅಂಗದರೋಜಿ ಅನ್ನೋರು ಅವರ ಒಂದು ತರಬೇತುದಾರರಾಗಿರ್ತಾರೆ. ಅವ್ರ ಟೀಮಿಗೆ ಇವರು ಹಾಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ, ಅರ್ಥ ಆಗ್ತಿದೆಯಲ್ಲ. ತದನಂತರದಲ್ಲಿ ಪಾಠದ ಮೂಲಕ ನಾನು ನಿಮಗೆ ಸವಿಸ್ತಾರವಾಗಿ ಹೇಳ್ತೀನಿ. ऐसे उन्होंने क्या की तैयारी किस तरह की ಅವರು ಹೋಗ್ಲಿಕ್ಕೆ ಏನು ತಯಾರಿಯನ್ನ ನಡೆಸಿದ್ರು ಅಂತ ನೋಡ್ತೇನೆ. ಸುಬಹ 4 ಬಜೆ ಉঠಿ ಬರ್ಫ್ ಪಿಗ್ಲಾಯಿ ಅಲ್ಲಿ ಹಿಮವಾದ ಪ್ರದೇಶ ಆಗಿರೋದ್ರಿಂದ ಒಂದು ಟೀಮನ್ನು ಮಾಡಿರ್ತಾರೆ. ಇಷ್ಟು ಅಂತ ಮನಸ್ಸಿಚ್ಛೆ ಹೋಗೋ ಆಗಿಲ್ಲ ಅಲ್ಲಿ. ಹಾಗಾಗಿ ಆ ಟೀಮಿನಲ್ಲಿ ಇವರು ಸಹ ಒಬ್ಬರಾಗಿರ್ತಾರೆ. ಆ ಪ್ರಶಿಕ್ಷಣಾರ್ಥಿಯಾಗಿರೋದು ಆಮೇಲೆ ಪರ್ವತಾರೋಹಿಯಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಬರ್ಫ್ ಪಿಗ್ಲಾಯಿ ಹಾತ್ ಮುಖ ಧೋನೆಗೆ ಸ್ನಾನ ಮತ್ತೊಂದು ಮಗದೊಂದಿಗೆ ನೀರೇನಿರಲ್ಲ ಅಲ್ಲೆಲ್ಲ ಏನಾಗಿರುತ್ತೆ ಕೇವಲ ಹಿಮ. ಬರ್ಫ್ ಅಂದ್ರೆ ಹಿಮ. ಬರ್ಫ್ ಅಂದ್ರೆ ಏನು? ಹಿಮವನ್ನ ಕರಗಿಸ್ಕೊಂಡ್ರು. ಹಾಗೇನೆ ಚಾಯ್ ಬನಾಯಿ ಟೀ ಮಾಡಿಕೊಂಡ್ರು. ಕುछ ಬಿಸ್ಕೆಟ್ ಅವರು ಆದಿ ಚಾಕ್ಲೇಟ್ ಸ್ವಲ್ಪ ಬಿಸ್ಕೆಟ್ ಅನ್ನ ತಿಂದ್ರು, ಚಾಕ್ಲೇಟ್ ಅನ್ನ ತಿಂದು ಅಂದ್ರೆ ಏನು ತಿಂಡಿ ತರ ಹಲ್ಕಾ ನಾಷ್ಟ. ಹಲ್ಕಾ ಅಂದ್ರೆ ಲೈಟ್ ಅಂತ, ಲೈಟ್ ಆಗಿ ಟಿಫನ್ ರೀತಿಯಲ್ಲಿ ಒಂದಷ್ಟು ಬಿಸ್ಕೆಟ್ ಮತ್ತೆ ಚಾಕ್ಲೇಟ್ ಅನ್ನ ತಿಂದು ಅವ್ರು ಏನ್ ಮಾಡ್ತಾರೆ 5:30 ಬಜೆ 5:30ಗೆ अपने तंबू से निकले. तंबू ಅಂದ್ರೆ ಟೆಂಟಿಂದ ಹೊರಡ್ತಾರೆ. ಈ ತರ ಆತ್ಮವಿಶ್ವಾಸದಿಂದ ಹೊರಟಂತ ಸಂದರ್ಭದಲ್ಲಿ ಅವರ ತರಬೇತುದಾರರಾಗಿರ್ತಕ್ಕಂಥವ್ರು ಅವರನ್ನು ಕೇಳ್ತಾರೆ. ಇವ್ರ ವಿಶ್ವಾಸ ಇತ್ತು, ಕಾನ್ಫಿಡೆಂಟ್ ಆಗಿ ಏನು ಇವರು ಪರ್ವತಾರೋಹಣವನ್ನ ಮಾಡಿ ಅಂದಿನ ದಿನ ಯಾವುದದು 23 ಮೇ 1984 ಹಾಗೆ ಅವರಿಗೆ ಒಂದು ವಿಷಯನ್ನ ಮಾಡಿ ತುಮಾರಿ ಕರ್ಮಠತಾ ಕ್ಷಮತಾ ಕರ್ಮಠತಾ ಪರ್ ಮುಜೆ ವಿಶ್ವಾಸ ಒಂದು ಮಾತನ್ನ ಹೇಳಿ ಕಳಿಸ್ತಾರೆ. ಆಗಲೇ ನಾನು ಪಿಕ್ಚರ್ ತೋರಿಸಿದೆ ನಿಮಗೆ. ಅವರ ತರಬೇತಿ ಆಗೋದು ನಿನ್ನ ಒಂದು ಸಾಮರ್ಥ್ಯ, ನಿನ್ನ ಒಂದು ಶ್ರಮ ಏನಿದೆ, ಅದು ನಿನ್ನ ವಿಶ್ವಾಸ ಏನಿದೆ, ಅದು ನಿನಗೆ ಸಕ್ಸಸ್ ಅನ್ನ ತಂದು ಕೊಡುತ್ತೆ ಅಂತ ಆಶಿಸಿ ಕಳಿಸ್ತಾರೆ. ಹಾಗೆ ಅವರು ಪರ್ವತಾರೋಹಣವನ್ನು ಶುರು ಮಾಡಿದ್ದು ಎಷ್ಟೊತ್ತಿಗೆ 6:20 6:20 ಹೊರಟರು. ಅಂದ್ರೆ ಅಪಾರವಾಗಿರ್ತಕ್ಕಂಥ ಕಷ್ಟಗಳು ಬಂದರೂ ಸಹ ಹೆದರದೆ ಭಯ ಬೀಳದೆ ಏನ್ ಮಾಡ್ತಾರೆ ದಕ್ಷಿಣದ ಭಾಗದಿಂದ ಹತ್ತುತ್ತಾ ಹೋಗ್ತಾರೆ. ಹಾಗೆ ಅಂದಿನ ದಿನ ದೋಪಹರ್ 1 ಬಜೆ ಬೆಳಗ್ಗೆ ಬಿಟ್ಟಿದ್ದು 6:20 ಅವರು ತಲುಪಿದ್ದು 1:07 ಎಷ್ಟೊತ್ತು 1:07 ಎವರೆಸ್ಟ್ ಮೇಲೆ ನಿಂತು
ನಮ್ಮ ರಾಷ್ಟ್ರಧ್ವಜವನ್ನು ಹೇರಿದಂಥ ಮೊದಲ ಮಹಿಳೆ. ಅಷ್ಟೇ ಅಲ್ಲ, ಭಾರತದ ರಾಷ್ಟ್ರಧ್ವಜವನ್ನು ಹಾರಿದಂಥ ಖ್ಯಾತಿ ಇವರಿಗೆ ದೊರೆತಿದೆ. वही पहुंचकर उन्होंने क्या की झंडा फहराया. ನಾನು ಈಗಾಗಲೇ ತೋರಿಸಿದ ಹಾಗೆ ನೋಡಿ, ಅವರು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಅಷ್ಟೇ ಅಲ್ಲ, ಅಪಾರವಾಗಿರ್ತಕ್ಕಂಥ ಶ್ರದ್ಧಾ ಭಕ್ತಿ ಇತ್ತು. ಅವ್ರೇನು ಮಾಡ್ತಾರೆ, ನಿಮಗೆ ಪ್ರಶ್ನೆ ಬರುತ್ತೆ ಪರೀಕ್ಷೆಯಲ್ಲಿ, ಅರ್ಥ ಆಗ್ತಿದೆಯಲ್ಲ. एवरेस्ट शिखर पहुंचकर बिचेंद्री ने क्या किया ಗೊತ್ತಾಯ್ತಲ್ಲ, ತಯಾರಿ ಕಿಸ್ ತರ ಕಿ ಆ ಕ್ಯಾಕಿ ಅಂತ. ಅವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ತಲುಪಿ ಸೀದೆ ಖಡೆ ಹೋಗಿ ಇಲ್ಲಿ ಜಾಗ ನೈತಿ, ತುಂಬ ಚೂಪಾದ ಮೊನಚಾದ ಸೀರಿ ಢರಾವಂತಿ ಗೊತ್ತಾಯ್ತಾ, ಮೊನಚಾದ ಚೂಪಾದ ಮಂಜುಗಡ್ಡೆ ಶಿಖರ ಇತ್ತದು ಗೊತ್ತಾಯ್ತಾ, ಚುಪ್ ಚುಪ್ಪಾಗಿ ನಿಂತ್ಕೊಳಕ್ ಜಾಗ ಇರಲಿಲ್ಲ. ಅದನ್ನೇನು ಮಾಡ್ಕೊಂಡು ಸಮ ಮಾಡ್ಕೊಳ್ತಾರೆ, ಕತ್ತರಿಸ್ಬಿಟ್ಟು ಮಂಜನ್ನ ನಿಂತ್ಕೊಂತಾರೆ. ಬರ್ಫ್ ಕುತ್ಕರ್ ಫಾವಡೆ ಫಾವಡೆ ಅಂದ್ರೆ ಇದು ಏನಂತೀವ, ಫಾವಡ ಅಂದ್ರೆ ಗುದ್ಲಿ ಅಂತೀವಿ ನೋಡಪ್ಪ, ಈ ಎರಡೂ ಬದಿ ಮುಖ ಇರ್ತವೆ, ಅದರಿಂದ ಅದನ್ನ ಚಿಕ್ಕ ಚಿಕ್ಕದೇ ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ, ಅದರಿಂದ ಜಾಗವನ್ನು ಮಾಡ್ಕೊಳ್ತಾರೆ. ಸುರಕ್ಷಿತವಾಗಿ ನಿಲ್ಕೊಳ್ಳೋಕೆ ಜಾಗ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಘುಟನೋಕೆ ಬಲ್ ಪರ್ ಬೇಟಿ, ತಮ್ಮ ಮೊಣಕಾಲುಗಳಿಂದ ಆ ಒಂದು ಹಿಮಾಲಯದ ಶಿಖರ ಎತ್ತರದ ತುದಿಗೆ ತುಟ್ಟ ತುದಿಗೆ ಹೋಗಿ ನಿಂತುಬಿಟ್ಟು ಮಂಡಿಯ ಬಲದಿಂದ ಊರ್ತಾರೆ. ಬರ್ಫ್ ಪರ್ ಅಪ್ನಿ ಮಾತೆ ಲಗಾತ, ಮಾತಾ ಅಂದರೆ ಹಣೆ, ಆ ಹಿಮ ಮಾತೆಗೆ ಅಥವಾ ಸಾಗರ ಮಾತೆಗೆ ಅವರು ಚುಂಬನವನ್ನು ಕೊಡ್ತಾರೆ, ನಮಸ್ಕರಿಸಿ. ಫಸ್ಟು ಮಾತೆ ಲಗಾತಾರೆ ನಮಸ್ಕರಿಸಿ ಚುಂಬನವನ್ನು ಇಟ್ಟು ತನ್ನ ಅಪಾರವಾಗಿದ್ದ ಕನಸನ್ನು ತಲುಪಿದೆ ಅನ್ನೋ ಒಂದು ಅನುಭವವನ್ನು ಪಡ್ಕೊಂಡು ಏನು ಮಾಡ್ತಾರೆ, ಹನುಮಾನ್ ಚಾಲಿಸ ಲೇಖನ. ಅವ್ರ ಬ್ಯಾಗಲ್ಲಿ ಏನಿತ್ತು, ಹನುಮಾನ್ ಚಾಲಿಸ ಗೊತ್ತಲ್ಲ, ಬಜರಂಗಿಯನ್ನ ಭಜಿಸುವಂತಹ ಚಾಲಿಸ, ಸುಮಾರು ಅದನ್ನ ಆ ಹನುಮಾನ್ ಚಾಲಿಸವನ್ನ ತಗೊಳ್ತಾರೆ. ತಗೊಂಡು ಅಪ್ನಿ ದುರ್ಗಾ ಮಾಕಿ ಫೋಟೋ ಲಾಲ್ ಕಪಡೆ ಪರ್ ಲಪೇಟಿತ್ತು, ಒಂದು ಕೆಂಪು ಬಟ್ಟೆಯಲ್ಲಿ ದುರ್ಗಾ ಮಾತೆಯ ಒಂದು ಫೋಟೋವನ್ನು ಇಟ್ಕೊಂಡಿರ್ತಾರೆ. ಚೋಟಿಸಿ ಪೂಜಾ ಕಟ್ಟಿ, ಕೆಂಪು ಬಟ್ಟೆಯಲ್ಲಿ ಏನಿಟ್ಟಿದ್ರು ಅದನ್ನ ಚಿಕ್ಕದಾಗಿ ಸ್ಮರಿಸ್ಬಿಟ್ಟು ಅವೆರಡನ್ನೂ ಸಹ ಇಟ್ಬಿಟ್ಟು ಬರ್ಮೆ ದಬಾಯಿ, ಆ ಎತ್ತರದ ತುದಿಗೆ ನೋಡಿದ್ರಲ್ಲ, ಅವರ ನಂಬಿಕೆ ಏನೋ ಬಲವಾದ, ಅದನ್ನ ಏನು ಮಾಡಿದ್ರು, ಆ ಒಂದು ಮಂಜುವಿನಲ್ಲಿ ಮುಚ್ಚಾಕ್ತಾರೆ. ಅಪ್ನಿ ರಜ್ಜುನೇತ ಅಷ್ಟಾಗಿ ಪೂಜೆ ಮಾಡಿ ಎದ್ದಾಳ್ತಾರೆ. ತುಂಬ ಸಂತೋಷ ಆಗುತ್ತೆ. ಎದ್ದು ಬಿಟ್ಟು ಏನು ಮಾಡ್ತಾರೆ, ಅಪ್ನಿ ರಜ್ಜುನೇತ, ರಜ್ಜು ಆಗಲೇ ರಜ್ಜು ಅಂದ್ರೆ ನೇತ, ನೇತ ಅಂದರೆ ಲೀಡರ್, ಆಗಲೇ ಹೇಳಿದ್ನಲ್ವ ನಿಮಗೆ. ಆಂಗರೋಜಿ ಅವರಿಗೆ ಗೌರವಯುತವಾಗಿ, ಅವರು ಹಿಂದೆ ಇರ್ತಾರಲ್ಲ, ತರಬೇತರಾಗಬೇಕು, ಅವರು ಗೌರವಪೂರ್ವಕವಾಗಿ ಅಪ್ನಿ ಸಿರ್ ಝುಕಾಯಿ, ತನ್ನ ತಲೆಯನ್ನು ಬಾಗಿ ಅವರು ನಮಸ್ಕರಿಸಿದರು. ಬಹಳ ಸಂತೋಷದಿಂದ ಅಲ್ಲಿಗೆ ಹೊರಡ್ತಾರೆ ಸುರಕ್ಷಿತವಾಗಿ. ಅವರು ಹೊರಟಿದ್ದು ಕೇವಲ ಅವರಿದ್ದದ್ದು ಬೆಳಗ್ಗೆ 6:20 ಹೊರಟ್ರೆ 1 ಗಂಟೆ 7 ನಿಮಿಷ ತಲುಪಿದ್ರು. ಆದರೆ ಅವರು ವಾಪಸ್ ಸೇಫ್ ಆಗಿ ಶಿಖರ್ ಪರ್, ಹಮ್ನೆ ಶಿಖರ್ ಪರ್ 43 ಮಿನಿಟ್ ವ್ಯತೀತ್ಕಿ. ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಕರ್ನಲ್ ಕುಲ್ಲರ್ ಮತ್ತು ಅಮುಕ್ ದರೋಜ ಅವರಿಗೆ ತರಬಾತ್ ಅವ್ರಿಗೆ ಹೇಳ್ತಾರೆ ಏನಂತ, ಸೇಫ್ ಆಗಿ ವಿಜೇಂದ್ರಿ ಅವರು ತಲುಪಿದ್ರು ಅಂತ ಕೆಳಗಡೆ ಇಂಡಿಕೇಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ದೇಶ ಕೊಟ್ಟಂತ ಗರ್ವ ಅಂದರೆ ನಿನ್ನ ಮೇಲೆ ದೇಶ ಎಷ್ಟು ಹೆಮ್ಮೆಯನ್ನ ಪಡುತ್ತೆ. ಅಂದರೆ ಭಾರತದ ಮೊಟ್ಟ ಮೊದಲ ಮಹಿಳೆಯ ಪರ್ವತಾರೋಹಣಿ ಒಂದು ಗೌರವ ಸಿಕ್ಕು. ಎಲ್ಲರೂ ಸಂತಸದಿಂದ ಬರ್ತಾರೆ. ಸೇಫಾಗಿ ವಾಪಸ್ ಬಂದಂಥ ಸಂದರ್ಭದಲ್ಲಿ ತಗೊಳ್ಳೋದು ತುಂಬ ಟೈಮ್ ಕಡಿಮೆ. ಅವರು ಬಿಟ್ಟಿದ್ದು 6:20 ಆದರೆ 1 ಗಂಟೆ 7 ನಿಮಿಷಕ್ಕೆಲ್ಲ ತಲುಪಿದ್ರು. ಸರಿಸುಮಾರು 43 ನಿಮಿಷ ಅಲ್ಲಿ ಕಳೆದು ಬಿಟ್ಟು ಸಮಯವನ್ನು ವಾಪಸ್ ಈ ಯಾತ್ರಾ ಶುರು. ವಾಪಸ್ ಹೊರಡ್ತಾರೆ. ಅಲ್ಲಿ ಕರೆಕ್ಟಾಗಿ 55 ಮಿನಿಟ್ಸ್ ಆರಂಭಿಸ್ತಾರೆ. ಅಂಗದರೋಜಿ ಮತ್ತು ಅವರು ಎಲ್ಲರೂ ಒಟ್ಟಿಗೆ ಬಂದಾಗ ಅವರು ಸಂಜೆ ತನಕ ಎಷ್ಟಾಗಿತ್ತು ಅಂತ ಹೇಳಿದ್ರೆ, ಟೋಟಲ್ ಅವ್ರ ಸಮಯ ತಗೊಂಡು 10 ಮತ್ತು ಇಳಿಲಿಕ್ಕೆ 10 ಗಂಟೆ 40 ನಿಮಿಷಗಳು ಮಾತ್ರ. ತುಂಬ ಕಡಿಮೆ ಅವಧಿಯಲ್ಲಿ ಏರೋದರ ಒಟ್ಟೊಟ್ಟಿಗೆ ಇಳಿದು ಅವರು ಏನು ಮಾಡಿದರು, ಒಂದು ತನ್ನ ಕನಸನ್ನು ನನಸು ಮಾಡ್ಕೊಳ್ತಾರೆ. ಈ ರೀತಿಯಲ್ಲಿ ಕೇವಲ 3 ಗಂಟೆ ಮೇಲೆ ವಾಪಸ್ ಆಗೈ, ಭಾಳ ಕಡಿಮೆ ಅವಧಿಯಲ್ಲಿ ವಾಪಸ್ ಬರ್ತಾರೆ. ಆದರೆ ಜೋ ಸುಬಹ ಗೈತಿ, ಏನು ಬೆಳಗ್ಗೆ ಹೋಗಿದ್ರಲ್ಲ ಅದೇ ಒಂದು ನಗು ಮುಖ ಮತ್ತು ಉಲ್ಲಾಸದ ಮುಖವೇ ಅವರು ಬಂದರೂ ಸಾಯಿತು. ಉನ್ಕೆ ಮುಖ ಪರ್ ಕೋಯಿ ಥಕಾವಟ್ ನಾ ಥಿ,
ಒಟ್ಟ ಏನು ಇರಲಿಲ್ಲ, ಆಯಾಸ ಕಂಡು ಬರಲೇ ಇಲ್ಲ. ಆ ಒಂದು ಪರ್ವತಾರೋಹಣದ ಶ್ರೇಷ್ಠತೆಗೋಸ್ಕರ ಅಂದರೆ ಅವರು ತಲುಪಿದ ಕಡಿಮೆ ಅವಧಿಯಲ್ಲಿ ತಲುಪಿದಂಥ ಮತ್ತು ಬಂದಂತಹದ್ದನ್ನು ನೋಡ್ಬಿಟ್ಟು ಭಾರತೀಯ ಪರ್ವತಾರೋಹಣದ ಸಂಘ ಏನಿದೆ ಅವರಿಗೆ ಸ್ವರ್ಣ ಪದಕ ಅಂದರೆ ಗೋಲ್ಡ್ ಮೆಡಲ್ ನೀಡಿ ಪುರಸ್ಕಾರವನ್ನು ನೀಡಿ ಅವರಿಗೆ ಹಾಗೆ ಪದ್ಮಶ್ರೀ ಅವಾರ್ಡು, ಅರ್ಜುನ ಪ್ರಶಸ್ತಿಯನ್ನು ಘೋಷಣೆ ಮಾಡಿತು. ಸಬ್ಕಿ ಆಕರ್ಷಕ್ ಬನೆ ಅವರ ಅಪ್ನಿ ಸಪ್ನ ಪೂರೈಕೆ, ಈ ರೀತಿಯಲ್ಲಿ ಅದರ ಆಕರ್ಷಣೆಯನ್ನು ಪಡೆದು ಶ್ರೇಯಸ್ಸು ಮತ್ತು ಗೌರವವನ್ನು ತಂದುಕೊಟ್ಟುಕೊಂಡರು. ಅವರಿಗೆ ಅವಾರ್ಡ್ ಸಿಕ್ತು. ಅದೇ ರೀತಿಯಲ್ಲಿ ಒಬ್ಬ ತರಬೇತುದಾರರಾಗಿ ಇನ್ನೂ ಸಹ ಏನು ಮಾಡ್ತಿದ್ದಾರೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂಥ ಬಿಚೇಂದ್ರಿ ಪಾಲರ ಸ್ವಲ್ಪ ಪರಿಚಯವನ್ನು ನಾವು ಈ ಪಾಠದಲ್ಲಿ ನೋಡಿದ್ವಿ. ಅವರ ಒಂದು ಆತ್ಮಕಥೆ, ಈ ಎಲ್ಲ ವಿಚಾರ ನಾನು ನಿಮಗೆಲ್ಲ ಹೇಳಿದ್ನಲ್ವಾ, ಅದನ್ನು ಅವರ ಆತ್ಮಕಥೆಯಾಗಿರ್ತಕ್ಕಂಥ ಎವರೆಸ್ಟ್ ಮೇರಿ ಶಿಖರ್ ಯಾತ್ರಾ ಅದರಿಂದ ತಗೊಂಡಿದ್ದಾರೆ ಕೆಲವೊಂದು ಅಂಶಗಳನ್ನು. ಯಾವುದು? एवरेस्ट मेरी शिकार. ಎವರೆಸ್ಟ್ ಮೇರಿ ಶಿಖರ್ ಯಾತ್ರಾ ಅನ್ನೋದನ್ನು ಇದರ ಮೂಲಕ ನಮಗೆ ಏರಬೇಕು ಸ್ವಲ್ಪ ಭಾಗವನ್ನು ತಗೊಂಡ್ರೆ ಈ ಪಾಠದ ಆಶಯ ಆಗಿ, ಈ ಪಾಠದ ಆಶಯ ಏನು ಅಂದರೆ ನೀವೆಲ್ಲರೂ ಕಲಿಬೇಕಾದಂತೆ ಆ ವಿಚೇಂದ್ರಿಯ ರೀತಿಯಲ್ಲಿ ನಿರಂತರವಾದ ಒಂದು ಶ್ರಮ, ಕಠಿಣ ಶ್ರಮ, ನಿರಂತರ ಅಥಕ್ ಅಂದರೆ ನಿರಂತರವಾದ ಒಂದು ಶ್ರಮ, ಹಾಗೆ ದೃಢ ನಿಶ್ಚಯ, ದೃಢವಾದ ಒಂದು ನಿಶ್ಚಯ. ಕವಿತಾ ಮುಸೀಬತ್ತು, ಎಂಥ ಕಷ್ಟ ಬಂದರೂ ಸಹ ಉನ್ಕ ಸಾಮನಾ ಕರ್ನ, ಎಂಥ ಕಷ್ಟ ಬಂದರೂ ನಾವು ಏನು ಮಾಡ್ಬೇಕು, ನಾವು ಎದುರಿಸ್ಬೇಕು. ಒಂದು ಆದರ್ಶ ಗುಣಗಳಿವೆಲ್ಲ. आप सभी अपनाकर SLC परीक्षा में आप अच्छे आप प्राप्त करें और वैसे मेरी भी आशा है और अपनी माँ बाप और परिवार की आशा भी है. ನಮ್ಮ ನಿಮ್ಮೆಲ್ಲರ ಮತ್ತು ಪೇರೆಂಟ್ಸ್ನ ಆಶಯ ಅದೇ ಆಗಿದೆ ಅಲ್ವಾ. ಹಾಗಾಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಸ್ಥಾನವನ್ನು ಪಡೆದು ನೀವೆಲ್ಲ ಚೆನ್ನಾಗಿ ರಿಸಲ್ಟನ್ನು ತಂದುಕೊಡ್ರಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಒಂದು ಕೊನೆ ಮಾತು ಹೇಳ್ತೀನಿ. ಮೆಹನತ್ ಕಾ ಫಲ್ ಮೀಠಾ ಹೋತಾ ಹೈ ಅಂದರೆ ಶ್ರಮದ ಫಲ ಯಾವತ್ತೂ ಸಿಹಿಯಾಗೇ ಇರುತ್ತೆ ಅಲ್ವಾ. ಇಸ್ಲಿಯೇ ಆಪ್ ಸಭಿ ಮೆಹನತಿ ಬನ್ನಿ, ನೀವೆಲ್ಲರೂ ಸಹ ಏನಾಗಬೇಕು, ಪರಿಶ್ರಮಗಳಾಗಲಿ ಅಂತ ಆಶಿಸ್ತಾ ನಾನು ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. धन्यवाद बच्चे. आप सभी को बिचेंद्री का स्वयं अनुभव का बाद आपके साथ मैं दिखाना चाहती हूँ. ಅನುಭವವನ್ನು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಆ ಒಂದು ಹಿಮಾಲಯನ ಏರ್ತಕ್ಕಂಥ ಸಂದರ್ಭದಲ್ಲಿ ಆದಂಥ ಅನುಭವ ನಾನು ಆಗಲೇ ನಿಮ್ಗೆ ಪಾಠ ಮಾಡುವಾಗ ಹೇಳಿದೆ. ಮೇ 1984 ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಅವಾರ್ಡನ್ನು ಕೊಟ್ಟು ಗೌರವಿಸಿತು. ಎವರೆಸ್ಟ್ ಹತ್ತಿರ್ತಕ್ಕಂಥದ್ದನ್ನು ಹೇಳ್ತಾರೆ ನೋಡಿ.
ನೋಡಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಹೇರುವಂಥ ಒಂದು ಪ್ರಯತ್ನ 1982ರಿಂದ ಶುರುವಾಯಿತು. ಅಂಥ ಸಂದರ್ಭದಲ್ಲಿ 84ಕ್ಕೆ ಹೋಗ್ತಕ್ಕಂಥ ಸಂದರ್ಭ ಹೋಗಿ ಒಂದು ಅರ್ಧ ಗಂಟೆ ಆದ ನಂತರ ಅವರಿಗೆ ತುಂಬ ಆಯಾಸ. ಏರ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ, ಗಾಳಿಯ ಒಂದು ಗತಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಮೊದಲೇ ಹೇಳಿದರು ಅವರು ಅಲ್ವಾ, ಏನು ಅಂತ ಹೇಳಿದರೆ, ನನ್ನ ಒಂದು ಕೆಟ್ಟ ಸಾವು ಉಂಟಾಗುತ್ತೆ ಅಂದ್ಕೊಂಡೆ, ಆದರೆ ನಾನಲ್ಲಿ ಬದುಕಿ ಉಳಿದದ್ದೇ ಹೆಚ್ಚು ಅಂತ ಭಯಪಡಲಿಲ್ಲ ಅವರು. ಅದ್ರ ಪ್ರಯತ್ನದಿಂದ ಎವರೆಸ್ಟನ್ನು ಏರಿ ಅಂತ ಹೇಳ್ತಿದ್ದಾರೆ. ಅವ್ರ ಸೆಲೆಕ್ಷನ್ ಬಗ್ಗೆನೂ ಹೇಳ್ತಿದ್ದಾರೆ. ಎಷ್ಟು ಬಡತನ ಅಂತ ಹೇಳಿದ್ರೆ, ಅವರು MA-BEd ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ನೌಕರಿಗಳು ಬಂದರೂ ಸಹ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಂತೆ. ಕಾರಣ, ಕಡು ಬಡತನವಾದರೂ ಸಹ ನಮ್ಮ ತಂದೆ ತಾಯಿ ಓದಿಸಿದ್ರು. ನನ್ನ ತಾಯಿಯ ಕೊಳ್ಳಿನ ಚೈನು ಸಹ ಮಾರಾಡ್ಬೇಕು ನೋಡಿ. ಹಂಗೆ ರೋಜಿ ಆಗಲೇ ತಪ್ಪಿದೆ ದೇವ್ತಿನ ಅವರೇ ಯಾರು ಅದಾ. ಆಗಲೇ ಹೇಳಿದೆ ತಾನೆ, ಪರ್ವತಾರೋಹಣಕ್ಕೆ ಮುಂದೆ ಏನು ತಯಾರನ್ನು ನಡೆಸ್ಕೊಂಡ್ರು ಅದನ್ನು ಹೇಳ್ತಾರೆ ನೋಡಿ. ಈ ರೀತಿಯಲ್ಲಿ ಏನು ಬೀಳ್ತಾ ಇತ್ತು, ಭಾಷೆನೇ ಬೀಳ್ತಾ ಇತ್ತು. ತಮ್ಮ ಅಲ್ಲಲ್ಲೇ ಏನು ಹಾಕೊಂಡಿರ್ತಿದ್ರು ಅವ್ರು ಆಯಾಸ ಆದಾಗ, ರೆಸ್ಟ್ ಮಾಡೋಕ್ಕೆ ಎಲ್ಲರೂ ಆಯಾಸ ಆದರೂ ಸಹ ಸಾವಿರ ದವಡೆಯಿಂದ ಎದ್ದು ಬಂದು ಎಷ್ಟು ಹೇಳ್ತದವಲ್ಲ. ಆಗಲೇ ತೋರಿಸಿದ್ನಲ್ಲ ಅಪಶೇಪ ಅಂತ. ಈ ರೀತಿಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಇದೇ ರೀತಿಯಲ್ಲಿ ಏನಪ್ಪ ಅಂದರೆ, ಮನುಷ್ಯನಿಗೆ ನಿರಂತರವಾದ ಶ್ರಮ ಮತ್ತು ದೃಢ ಸಂಕಲ್ಪ ಬೇಕು ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದ.